ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ RRB NTPC ಮತ್ತು RRB ಡಿ ಗ್ರೂಪ್ ಪರೀಕ್ಷೆಗೆ ಕೇಳಬಹುದಾದಂತಹ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಸರಣಿಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ, ಸರಿನಾ. ಸೊ ಆಲ್ರೆಡಿ 2 ಸರಣಿಗಳು ಅದನ್ನು ಕಂಪ್ಲೀಟ್ ಆಗಿದೆ. ಸೊ ಇದು 3ನೇ ಸರಣಿ ಆಗಿರ್ತದೆ, ಸರಿನಾ. ಇದೊಂದು 3ನೇ ಸೆಷನ್ ಆಗಿರ್ತದೆ, ಸರಿನಾ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಕೆಲವರಿಗೆ ಇನ್ನೂ ಡೌಟ್ ಇರುತ್ತೆ. ಏನಂದರೆ ಕೆಲವೊಬ್ಬರು ಮೆಸೇಜ್ ಕೂಡ ಹಾಕಿದ್ದೀರಿ ನನಗೆ, ಸರ್ ಕರೆಂಟ್ ಅಫೇರ್ಸ್ ಕೂಡ ಇದೆಯಾ ಇದರಲ್ಲಿ ಅಂತ. ಹೌದು, ಕರೆಂಟ್ ಅಫೇರ್ಸ್ ಕೂಡ ಮೆನ್ಷನ್ ಆಗಿದೆ ಇದರಲ್ಲಿ. ಓಕೆ, ಕರೆಂಟ್ ಅಫೇರ್ಸ್ ಕ್ವಶನ್ ಕೂಡ ಇದ್ದಾವೆ. ಯಾಕೆಂದರೆ ಇದು RPF SI ಮತ್ತು RPF ಕಾನ್ಸೆಪ್ಟ್ ಮತ್ತು SSC GDನಲ್ಲಿ ಏನೇನು ಕೇಳಿದ ಅಲ್ವಾ, ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ಹಾಗೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ಆ ಪ್ರಶ್ನೆಗಳು ಇದರಲ್ಲಿ ಒಳಗೊಂಡಿರ್ತವೆ, ಸರಿನಾ. ಸೊ ಅದಕ್ಕೆ ಏನು ಅಂದರೆ ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ಸೊ ಇಷ್ಟು ಹೇಳ್ತಾ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಈ ಮೊದಲ ಪ್ರಶ್ನೆ ಆಲ್ರೆಡಿ ನಾನು ಹಳೆ ಕ್ಲಾಸ್ನಲ್ಲೇ ಒಂದು ಹೇಳಿದ್ದೆ. ಓಕೆ, ಸೊ ಏನಂದರೆ ಭಾರತದ ಯಾವ ರಾಜ್ಯದಲ್ಲಿ ಶಿಗ್ಮೋತ್ಸವ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತ. ಓಕೆ, ಸೊ ಆಪ್ಷನ್ ಏನಿದ್ದಾವೆ, ಗೋವಾ, ಮಹಾರಾಷ್ಟ್ರ, ಒಡಿಶಾ ಮತ್ತು ಪಂಜಾಬ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಶಿಗ್ಮೋತ್ಸವ ಹಬ್ಬ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ರೆ ಗೋವಾ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ. ಯಾವುದು? ಶಿಗ್ಮೋತ್ಸವ ಹಬ್ಬ ಅಥವಾ ಶಿಗ್ಮೋ ಅಂತ ಬರುತ್ತೆ. ಓಕೆ, ಸೊ ಶಿಗ್ಮೋ ಅಥವಾ ಶಿಗ್ಮಾ ಈ ಹಬ್ಬವನ್ನು ಯಾವೊಂದು ರಾಜ್ಯ ಅಂದರೆ ಗೋವಾ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ, ಸರಿನಾ. ಇದು ಗೊತ್ತಿರಲಿ, ನಿಮ್ಗೆ ಕೇಳಬಹುದು. ಹಾಗೆ ಇದಕ್ಕೆ ಸಂಬಂಧಿಸಿದಂತಹ ಸ್ವಲ್ಪ ಪೂರಕ ಮಾಹಿತಿ ಏನಿದೆ ಅಂದರೆ, ಶಿಗ್ಮೋತ್ಸವ ಹೋಳಿ ಹಬ್ಬವನ್ನು ಹೋಲುತ್ತದೆ. ಓಕೆ, ನಾವು ಏನು ಹೋಳಿ ಹಬ್ಬ ಆಚರಣೆ ಮಾಡ್ತೀವಲ್ವಾ, ಸೊ ಸೇಮ್ ಟು ಸೇಮ್ ಇದು ಕೂಡ ಶಿಗ್ಮೋತ್ಸವ ಅನ್ನೋದು ಹೋಳಿಯ ರೀತಿಯಲ್ಲೇ ಹೋಲುತ್ತದೆ. ಓಕೆ, ಕಾಮದಹನ ಮಾಡ್ತೀವಿ, ಹೋಳಿ ಸುಡ್ತೀವಿ. ಓಕೆ, ಯಾವ ತಿಂಗಳಿನಲ್ಲಿ? ಮಾರ್ಚ್ ತಿಂಗಳಿನಲ್ಲಿ, ಸರಿನಾ. ಸೊ ಆ ಒಂದು ಹೋಳಿಗೆ ಸಂಬಂಧಿಸಿದಂತಹ ಹೋಳಿ ಥರನೇ ಹೋಲುವಂತಹ ಒಂದು ಹಬ್ಬ ಯಾವುದು ನಮ್ಮ ಭಾರತ ದೇಶದಲ್ಲಿ ಅಂತ ಕೇಳೋದಾದರೆ ಶಿಗ್ಮೋತ್ಸವ ಹಬ್ಬ ಯಾವೊಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ಇದು ಗೋವಾ ರಾಜ್ಯದಲ್ಲಿ ಕಂಡುಬರ್ತದೆ. ಸೊ ಟೋಟಲಿ ಎಷ್ಟು ದಿನಗಳ ಕಾಲ ಇದನ್ನು ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ರೆ 14 ದಿನಗಳ ಕಾಲ ಇದನ್ನು ಆಚರಣೆ ಮಾಡಲಾಗ್ತದೆ ಶಿಗ್ಮೋತ್ಸವ ಹಬ್ಬವನ್ನು ಗೋವಾ ರಾಜ್ಯದಲ್ಲಿ. ಹಾಗೆ ಇದನ್ನು ಭಾರತದ ದೇಶ ಏನಿದೆ ಅಲ್ವಾ, ಸೊ ವಿವಿಧ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಆಚರಣೆ ಮಾಡಲಾಗ್ತದೆ. ಯಾವ್ಯಾವ ಹೆಸರುಗಳಿಂದ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ರೆ, ಸೊ ಓವರ್ ಆಲ್ ಭಾರತದಲ್ಲಿ ಹೇಳೋದಾದರೆ ನಾವು ಹೋಳಿ ಅಂತ ಹೇಳ್ಬಿಡ್ತೀವಿ, HOLI ಹೋಳಿ ಅಂತ ಮುಗಿಸ್ಬಿಡ್ತೀವಿ ಅಷ್ಟೇ, ಸರಿನಾ. ಬಟ್ ಈ ಅಸ್ಸಾಂ ಮತ್ತು ಬಂಗಾಳದಲ್ಲಿ ಇದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಅವರು ಅಂತ ಕೇಳೋದಾದರೆ ಡೋಲಾ ಯಾತ್ರಾ ಅಂತ ಕರೀತಾರೆ. ಓಕೆ, ಡೋಲಾ ಯಾತ್ರಾ ಅಂತ ಹೇಗೆ ನೆನ್ಪಿಟ್ಕೊಳ್ಬಹುದು? ನಾವು ಹಲಿಗೆ ಯಾತ್ರಾ ಅಂತ ನೆನ್ಪಿಟ್ಕೊಳ್ಬೇಕಾಗತ್ತೆ, ಸರಿನಾ. ಹೇಗೆ ಅಂದರೆ ನಮ್ಮಲ್ಲಿ ಇವಾಗ ಈ ಕಾಮದಹನ ಮಾಡುವಾಗ, ಈ ಬಣ್ಣ ಆಡುವಾಗ ಹಲಿಗೆ ಬಾರಿಸ್ಕೋತಿದ್ರೆ ನಾವು ಬಣ್ಣ ಆಡ್ಕೊಂಡು ತಿರುಗಾಡ್ತಿರ್ತಾರೆ. ನೀವು ನೋಡಿದಿರೋ ಅಥವಾ ಗೊತ್ತಿಲ್ವೋ? ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಓಕೆ, ಸೊ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ ನಮ್ಮ ಕಲಬುರಗಿ, ನಮ್ಮ ಈ ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಮತ್ತು ಧಾರವಾಡ ಏನಿದೆ ಅಲ್ವಾ, ಸೊ ಎಲ್ಲ ಜಿಲ್ಲೆಗಳಲ್ಲಿ ಬಣ್ಣ ಆಡುವಾಗ ಹಲಿಗೆ ಬಾರಿಸೋದು ಸ್ವಲ್ಪ ಕಾಮನ್, ಸರಿನಾ. ಸೊ ಹಾಗೆ ಇಲ್ಲಿ ಹಲಿಗೆ ಬಾರಿಸ್ತಾರೆ, ಹಲಿಗೆ ಯಾತ್ರೆ ಮಾಡ್ತಾರೆ, ಹಾಗೆ ಅಲ್ಲಿ ಡೋಲಿನ ಯಾತ್ರೆ ಮಾಡ್ತಾರೆ. ಓಕೆ, ಹಲಿಗೆಯೇ ಬೇರೆ, ಡೋಲೇ ಬೇರೆ. ಓಕೆ, ಡೋಲನ್ನು 2 ಕಡೆ ಬಾರಿಸಬಹುದು, ಹಲಿಗೆಯನ್ನು ಒಂದೇ ಕಡೆ ಬಾರಿಸಬೇಕಾಗತ್ತೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಅಸ್ಸಾಂ ಮತ್ತು ಬಂಗಾಳದಲ್ಲಿ ಡೋಲ ಯಾತ್ರಾ ಅಂತ ಕರೀತಾರೆ. ಹಾಗೆ ಇನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ನಾವೇನಂತ ಕರಿತೀವಿ? ಕಾಮದಹನ ಅಂತ ಕರಿತೀವಿ. ಓಕೆ, ಕಾಮವನ್ನು ಸುಡೋದು, ಓಕೆ, ಕಾಮನ ದಹನ ಅಂತ ನಾವು ಕರಿತೀವಿ. ಓಕೆ, ಏನು ಈ ದಕ್ಷಿಣ ಭಾರತದಲ್ಲಿ ಲೈಕ್ ಇವಾಗ ನಮ್ಮ ಕರ್ನಾಟಕ ಆಗಲಿ, ತೆಲಂಗಾಣ ಆಗಲಿ, ಹಾಗೆ ಆಂಧ್ರ ಪ್ರದೇಶ ಮತ್ತು ಈ ಕೇರಳ ಮತ್ತು ನಮ್ಮ ಯಾವುದು ಗೋವಾ ಮತ್ತು ತಮಿಳುನಾಡು, ಸರಿನಾ. ಸೊ ಎಲ್ಲ ಒಂದು ರಾಜ್ಯಗಳಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಕಾಮದಹನ ಅಂತ ಕರಿತೀವಿ. ಇವನ್ ಸ್ಪೆಷಲಿ ಹೇಳಬೇಕಂದ್ರೆ ನಮ್ಮ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಕರೆಯೋದು ಏನು ಅಂದರೆ ಕಾಮದಹನ ಅಂತಲೇ ಕರಿತೀವಿ, ನಾರ್ಮಲ್. ಓಕೆ, ಸಿಮಿಲರ್ ವರ್ಡ್ ಅದು ನಮಗೆ ಕಾಮದಹನ ಅನ್ನೋದು, ಸರಿನಾ. ಸೊ ಇದು ಗೊತ್ತಿರ್ಬೋದು, ನಿಮ್ಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ನೊಂದೇನೆಂದರೆ ಈ ಗೋವಾದಲ್ಲಿ ಕಂಡುಬರ್ತಕ್ಕಂಥ ವಿವಿಧ ಹಬ್ಬಗಳು ಯಾವ್ದು? ಒಂದು ಈ ಶಿಗ್ಮೋತ್ಸವ ಹಬ್ಬ ಅಂತ ಆಯಿತು. ಓಕೆ, ಈ ಶಿಗ್ಮೋತ್ಸವ ಹಬ್ಬ ಆದ ನಂತರ ಇನ್ನೊಂದು ಯಾವುದು ಬರುತ್ತೆ ಅಂದರೆ ಈ ದ್ರಾಕ್ಷಿ ಎಸ್ಕಿಪಿಡೆ ಅಂತ ಬರುತ್ತೆ. ಓಕೆ, ಈ ದ್ರಾಕ್ಷಿ ಎಸ್ಕಿಪಿಡೆ ಅನ್ನೋದು ಅಥವಾ ಈ ಗ್ರೇಪ್ಸ್ ಎಸ್ಕಿಪಿಡೆ ಅಂತ ಬರುತ್ತೆ. ಓಕೆ, ಈ ಹಬ್ಬ ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಕೂಡ ಅಗೇನ್ ಗೋವಾ ರಾಜ್ಯದಲ್ಲಿ ಕಂಡುಬರತಕ್ಕಂಥ ಒಂದು ಹಬ್ಬವಾಗಿದೆ. ಆ್ಯಂಡ್ ದೆನ್ ಸಾವೋ ಜಾವೋ ಅನ್ನೋದು, ಓಕೆ, ಈ ಸಾವೋ ಜಾವೋ ಅನ್ನೋ ಹಬ್ಬ ಕೂಡ ಕಂಡುಬರೋದು ಎಲ್ಲಿ ಅಂದರೆ ಗೋವಾ ರಾಜ್ಯದಲ್ಲಿ. ಓಕೆ, ಗೋವಾ ರಾಜ್ಯಕ್ಕೆ ಹೋಗಿ ಏನಾದರೂ ಜ್ಯೂಸ್ ಜಾಸ್ತಿ ಹೊಡೆದ್ರೆ ಸಾವು ಬರುತ್ತೆ, ಸೊ ಜಾವು ಅಂತ ಕಳಿಸ್ಬಿಡ್ತಾರೆ ಅವ್ರು ನಿಮಗೆ, ಸರಿನಾ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಗೋವಾ ರಾಜ್ಯದಲ್ಲಿ ಸಾವೋ ಜಾವೋ ಅನ್ನೋ ಹಬ್ಬ ಆಚರಣೆ ಮಾಡ್ತಾರೆ. ಸೊ ಅಲ್ಲಿ ದ್ರಾಕ್ಷಾರಸ ಹೊಡಿಬಾರ್ದು ನೀವು, ದ್ರಾಕ್ಷಾರಸ ಹೊಡೆದ್ರೆ ಏನಾಗುತ್ತೆ? ಸಾವೋ ಜಾವೋ ಅಂತ ಇದ್ರೆ ಎದ್ದು ಓಡಿ ಬರಬೇಕಾಗತ್ತೆ. ಓಕೆ, ಸೊ ಅವಾಗ ನಿಮ್ಮದು
ಶಿಗ್ಮೋತ್ಸವ ಹಬ್ಬವನ್ನು ಆಚರಣೆ ಮಾಡಬೇಕಾಗತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಹಾಗೆ ನಮ್ಮ ತಮಿಳುನಾಡು ರಾಜ್ಯದ ಯಾವ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ನಮ್ಮ ತಮಿಳುನಾಡದವರು ಅಂತ ಕೇಳಿದ್ರೆ ಒಂದು ಪೊಂಗಲನ್ನು ಆಚರಣೆ ಮಾಡ್ತಾರೆ. ಸೊ ಈ ಪೊಂಗಲ್ ಏನಿದೆ ಅಲ್ವಾ, ಯಾವ ಒಂದು ಸಮಯದಲ್ಲಿ ಆಚರಣೆ ಮಾಡ್ತಾರೆ? ಸಂಕ್ರಾಂತಿ ಸಮಯದಲ್ಲಿ. ಓಕೆ, ನಾವು ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ, ಸಂಕ್ರಾಂತಿ ಅಂತ ನಾವು ಹೆಸರು ಕೊಟ್ಟಿದ್ದೀವಿ, ಅವರು ಅದನ್ನು ಪೊಂಗಲ್ ಅಂತ ಕರೀತಾರೆ ಅಷ್ಟೇ, ಸರಿನಾ? ಬಟ್ ನಮ್ಮ ಆಚರಣೆಗಳು ಅವರ ಆಚರಣೆಗಳು ಸ್ವಲ್ಪ ಬೇರೆ ವಿಭಿನ್ನವಾಗಿದ್ದಾವೆ. ಬಟ್ ಒಂದೇ ಟೈಮಲ್ಲಿ ನಡೀತಕ್ಕಂಥ ಹಬ್ಬಗಳು ಎಲ್ಲವೂ ಕೂಡ ಜನವರಿ ಮಿಡ್ಡಲ್ಲಿ. ಓಕೆ, ಜನವರಿ 14 ಮತ್ತು 15 ನಾವು ಆಚರಣೆ ಮಾಡ್ತೀವಲ್ವಾ, ಸೇಮ್ ಟು ಸೇಮ್ ಅಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಬಟ್ ಏನು ಅಂದರೆ ಅಲ್ಲಿ 4 ದಿನ ಆಚರಣೆ ಮಾಡ್ತಾರೆ ಪೊಂಗಲ್ ಹಬ್ಬವನ್ನು. ಓಕೆ, ಈ ಹಬ್ಬವನ್ನು ಏನು ಮಾಡ್ತಾರೆ 4 ದಿನ ಆಚರಣೆ ಮಾಡ್ತಾರೆ. ಓಕೆ, ಇದು ಗೊತ್ತಿರ್ಬೋದು ನಿಮಗೆ. ಹಾಗೆ ಇನ್ನೊಂದೇನು ಅಂದರೆ ತಿರುವಯ್ಯರು ಹಬ್ಬ ಅಂತ ಬರುತ್ತೆ. ಓಕೆ, ತಿರುಕ್ಕುರಳ ಅಂತ ನೀವು ಹೆಸರು ಕೇಳಿರ್ತೀರಾ. ಸೊ ಅವ್ರ ಹೆಸರಲ್ಲಿ ಇದು ತಿರುವಯ್ಯರು ಅನ್ನೋದು ಹಬ್ಬ ಅಂತ ಹೆಸರು ಬರುತ್ತೆ ಅಲ್ವಾ. ಸೊ ಸಿಮಿಲರ್ ಮ್ಯಾಚ್ ಮಾಡಿಬಿಡಿ, ತಮಿಳುನಾಡು ಅಂತ ಹಾಕಿಬಿಡಿ ಅಷ್ಟೇ. ಆ್ಯಂಡ್ ದೆನ್ ಕಾರ್ತಿಕೈ ದೀಪಂ ಅಂತ ಕರಿತೀವಿ ನಾವು. ಕಾರ್ತಿಕ ದೀಪ ಅಂತ ನಾವು ಕರಿತೀವಿ. ಓಕೆ, ದೀಪಾವಳಿಯಲ್ಲಿ ನಾವು ದೀಪ ಹಚ್ಚುವುದನ್ನು, ದೀಪಾವಳಿ ಮಾಡುವುದನ್ನು ನಾವು ಏನಂತ ಕರಿತೀವಿ? ಕಾರ್ತಿಕ ದೀಪ ಅಂತ ಕರಿತೀವಿ. ಓಕೆ, ಸೊ ಜಾಸ್ತಿ ವೀರಭದ್ರೇಶ್ವರ ದೇವರಿಗೆ ಈ ಕಾರ್ತಿಕ ದೀಪ ಹಚ್ಚೋದು ಸ್ವಲ್ಪ ಜಾಸ್ತಿ ಇದೆ. ಓಕೆ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಸರಿನಾ? ಬಟ್ ಬೇರೆ ದೇವರಿಗೆ ಹಚ್ಚಲ್ಲ ಅಂತಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ಗ್ರಾಮ ದೇವತೆಯಲ್ಲಿ ಪ್ರತಿ ಊರಿನ ಪ್ರತಿಯೊಂದು ದೇವಸ್ಥಾನದಲ್ಲ, ಹನುಮಾನ್ ದೇವಸ್ಥಾನ ಆಗಿರಲಿ, ಲಕ್ಷ್ಮೀ ದೇವಸ್ಥಾನ ಆಗಿರಲಿ, ಮಹಾಲಕ್ಷ್ಮಿ ದೇವಸ್ಥಾನ ಆಗಿರಲಿ, ಅಥವಾ ಅಂಬಾಭವಾನಿ ದೇವಸ್ಥಾನ ಆಗಿರಲಿ, ಅಥವಾ ಊರಿನ ಒಂದು ಪ್ರಮುಖವಾಗಿರೋ ದೇವಸ್ಥಾನ ಆಗಿರಲಿ, ಅಲ್ಲಿ ಕಾರ್ತಿಕ ದೀಪವನ್ನು ಬೆಳಗುವುದು ಓಕೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಸ್ಪೆಷಾಲಿಟಿ, ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ. ಓಕೆ, ಸೊ ಹಾಗೆ ನಮ್ಮಲ್ಲಿ ಕಾರ್ತಿಕ ದೀಪ ಬೆಳಗಿಸಿದರೆ ಆ ತಮಿಳುನಾಡಲ್ಲಿ ಅದಕ್ಕೆ ಏನಂತ ಕರಿತೀವಿ ಅಂದರೆ ಕಾರ್ತಿಕೈ ದೀಪಂ ಅಂತ. ಓಕೆ, ಸೊ ಸೇಮ್ ಮೀನಿಂಗ್ ಏನಂದರೆ ಕಾರ್ತಿಕ ದೀಪ ಅಂತಲೇ ಕೊಡುತ್ತೆ. ಬಟ್ ಅಲ್ಲಿ ವರ್ಡ್ ನಮ್ಮ ಕನ್ನಡವೇ ಬೇರೆ ಮತ್ತು ತಮಿಳೇ ಬೇರೆ ಅಲ್ವಾ. ಸೊ ಹಾಗೆ ಸೊ ಅಲ್ಲಿ ಕಾರ್ತಿಕೈ ದೀಪಂ ಅಂತ ಕರೀತಾರೆ. ಓಕೆ, ಈ ಕಾರ್ತಿಕೈ ಅಂತ ಬಂತಂದರೆ ನಮ್ಮ ಕರ್ನಾಟಕದಲ್ಲಿ ಅಂತ ನೀವು ತಿಳ್ಕೊಂಡ್ಬಿಡ್ಬೇಕು ಅಷ್ಟೇ. ಆ್ಯಂಡ್ ದೆನ್ ಉತ್ತರ ಪ್ರದೇಶದಲ್ಲಿ ಯಾವ್ಯಾವ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ, ಸಾರಿ ದಸರಾ ಅಲ್ಲ, ಇದು ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆಲ್ ಓವರ್ ಇಂಡಿಯಾದಲ್ಲೂ ಆಚರಣೆ ಮಾಡ್ತಾರೆ ಇದನ್ನು. ಆ್ಯಂಡ್ ದೆನ್ ರಾಮನವಮಿಯನ್ನು ನಮ್ಮ ಕರ್ನಾಟಕದಲ್ಲೂ ನಮ್ಮ ಊರಲ್ಲೂ ಕೂಡ ನಾವು ಆಚರಣೆ ಮಾಡ್ತೀವಿ. ಗಣೇಶ ಚತುರ್ಥಿಯನ್ನು ಸೇಮ್ ಅಗೇನ್. ಆ್ಯಂಡ್ ದೆನ್ ಶಿವರಾತ್ರಿ, ಹೋಳಿ. ಓಕೆ, ಸೊ ಇದೇನಿಲ್ಲ, ಇದು ಸಿಮಿಲರ್ ಆಗಿದೆ. ಬಟ್ ಇಲ್ಲಿ ಆಗಿರೋದೇನು ಅಂದರೆ ಈ ಗೋವಾದು ಮತ್ತು ಇದ್ಯಾವುದು ದ್ರಾಕ್ಷಿರಸ ಕುಡಿದ್ರೆ ಸಾವು ಜಾವು ಬರುತ್ತೆ. ಅದಾದ ನಂತರ ಶಿಗ್ಮೋತ್ಸವ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ತಮಿಳುನಾಡಲ್ಲಿ ಪೊಂಗಲ್ ಹಬ್ಬ, ತಿರುವಯ್ಯರು ಹಬ್ಬ ಮತ್ತು ಕಾರ್ತಿಕೈ ದೀಪಂ ಹಬ್ಬ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಯಾವ ಒಂದು ರಾಜ್ಯದಲ್ಲಿ? ಈ ತಮಿಳುನಾಡು ರಾಜ್ಯದಲ್ಲಿ. ನಾನು ಹೇಳೋದೇನಾದರೂ ಸ್ಪೀಡ್ ಆಗ್ತಾ ಇದ್ರೆ ಪ್ಲೀಸ್ ಏನು ಅಂದರೆ ನೋಟ್ ಏನು ಅಂದರೆ ರೈಟ್ ಟಾಪ್ ಸೈಡಲ್ಲಿ ನಿಮಗೆ ಒಂದು ಆಪ್ಷನ್ ಕೊಟ್ಟಿರ್ತಾನೆ ಸ್ಪೀಡ್ ಆಪ್ಷನ್ ಅಂತ. ಆ ಸ್ಪೀಡ್ ಆಪ್ಷನ್ನ 0.8 ಅಥವಾ 0.9x ಇಟ್ಕೊಂಡು ಕೇಳ್ಕೊಳ್ಳಿ. ಓಕೆ, ಸೊ ನಿಮಗೆ ನಿಧಾನವಾಗಿ ಕೇಳಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಅಂತ ಕೇಳಿದಾನೆ. ಓಕೆ, ಸೊ ಏನು ಕೊಟ್ಟಿರ್ತಾನೆ ಮ್ಯಾಕ್ಸಿಮಮ್ ಆಪ್ಷನ್ ಅಂದರೆ ಆಸ್ತಿಯ ಹಕ್ಕು ಅಂತ ಕೊಟ್ಟಿರ್ತಾನೆ ಒಂದು ಆಪ್ಷನ್. ಆ ಆಸ್ತಿಯ ಹಕ್ಕು ಏನಾಗಿದೆ ಗೊತ್ತಾ? ಸೊ ಪ್ರಸ್ತುತ ಮೂಲಭೂತ ಹಕ್ಕಲ್ಲ ಅದು. ಸೊ ನಮ್ಮ ಭಾರತ ಸಂವಿಧಾನ 26 ಜನವರಿ 1950 ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಾಗ ಟೋಟಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ವು ಅಂತ ಕೇಳಿದ್ರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ವು ಅಂದರೆ ಟೋಟಲಿ 7 ಇದ್ವು, ಸರಿನಾ? ಬಟ್ ಇವಾಗ ಪ್ರಸ್ತುತ ಎಷ್ಟಿದಾವೆ ಅಂದರೆ 6 ಇದಾವೆ. ಯಾಕೆ? ಸೊ ಈ ಆಸ್ತಿ ಹಕ್ಕು ಏನಿದೆ ಅಲ್ವಾ, ಇದನ್ನು ತೆಗೆದು ಹಾಕಿದ್ರು ಅಂತ ನಾನು ಹೇಳಿದೆ ಇವಾಗ ನಿಮಗೆ. ಸೊ ಈ ಆಸ್ತಿ ಹಕ್ಕನ್ನು ಯಾವಾಗ ತೆಗೆದು ಹಾಕ್ತಾರೆ ಅಂತ ಕೇಳೋದಾದರೆ, ಮತ್ತು ಯಾರು ತೆಗೆದು ಹಾಕ್ತಾರೆ ಅಂತ ಕೇಳೋದಾದರೆ 1978ರಲ್ಲಿ 44ನೇ ಸಾಂವಿಧಾನಿಕ ತಿದ್ದುಪಡಿಯಿಂದ ಈ ಮೊರಾರ್ಜಿ ದೇಸಾಯಿ ಅವರು ತೆಗೆದು ಹಾಕ್ತಾರೆ. ಓಕೆ, ಈ ಮೊರಾರ್ಜಿ ದೇಸಾಯಿ ಅವರು ಏನಿದ್ದಾರೆ ಅಲ್ವಾ, ಅವರ ಒಂದು ಸರ್ಕಾರ ಇದನ್ನು ತೆಗೆದು ಹಾಕ್ತದೆ. ಈ ಜನತಾ ಸರ್ಕಾರ ಒಂದು ತೆಗೆದು ಹಾಕ್ತದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬಂದಿದ್ದು ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ 1977ರಲ್ಲಿ. ಸೊ 1947ರಿಂದ 77ರವರೆಗೂ ಕಾಂಗ್ರೆಸ್ಸೇ ಇತ್ತು ನಮ್ಮ ಭಾರತ ದೇಶದಲ್ಲಿ. ಸೊ ಮೊಟ್ಟ ಮೊದಲ ಬಾರಿಗೆ 1977ರೊಳಗಿದ್ರೆ ಕಾಂಗ್ರೆಸ್ ಹಾರಿ ಜಿಗಿದು ಬೀಳ್ತದೆ. ಬಿದ್ದ ನಂತರ ಈ ಜನತಾ ಸರ್ಕಾರ ಎದ್ದು ನಿಲ್ತದೆ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. 77 ಅಂದಾಗ ಇವರು ಜನತಾ ಸರ್ಕಾರ ಎದ್ದು ನಿಂತು ಬಿಡ್ತಾರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಕೇಳಿದಾನೆ ಈ ಪ್ರಶ್ನೆನ. ಓಕೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಲ್ಲೂ ಕೇಳಿದ್ದಾನೆ, ಹಾಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ. ಓಕೆ, ಸೊ ಹಾಗೆ ಬೇರೆ ಬೇರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮಲ್ಲೂ ಕೂಡ ಇದನ್ನು ಕೇಳಿದ್ದಾನೆ. ಸೊ ಇದನ್ನು ನೆನ್ಪಿಟ್ಕೋಬೋದು ನೀವು. ಹಾಗೆ ಈ ಆಸ್ತಿಯ ಹಕ್ಕನ್ನು ಪ್ರಸ್ತುತ ಯಾವ ಹಕ್ಕನ್ನಾಗಿ ಮಾಡಲ್ಪಟ್ಟಿದೆ? ಓಕೆ, ಆಸ್ತಿ ಹಕ್ಕು ಅಂತ ಇತ್ತು. ಇವಾಗ ಮತ್ತೆ ಆಸ್ತಿಯ ಹಕ್ಕು ನಮ್ಮ ಮೂಲಭೂತ ಹಕ್ಕಲ್ಲ ಅಂದರೆ ಮತ್ತೆ ಅದು ಯಾವ ಹಕ್ಕು ರೀ? ಮತ್ತು ಹಾಗಂದ್ರೆ ಆಸ್ತಿನೇ ಖರೀದಿ ಮಾಡಲ್ಲ. ಯಾಕೆ ಖರೀದಿ ಮಾಡ್ತಾರೆ ಎಲ್ಲರೂ ಕೂಡ? ಅದೊಂದು ಏನಾಗಿದೆ ಇವಾಗ ಅಂದರೆ ಪ್ರಸ್ತುತ ಕಾನೂನಾತ್ಮಕ ಹಕ್ಕಾಗಿದೆ. ಓಕೆ, ಇದು ಒಂದು ಈಗ ಕಾನೂನಾತ್ಮಕ ಹಕ್ಕಾಗಿದೆ. ಓಕೆ, ನಾಟ ಮೂಲಭೂತ ಹಕ್ಕು ನಿನಗೆ ಇರಲೇಬೇಕು ಅಂತ ಇಲ್ಲ, ಬಟ್ ಏನೋದು ಅಂದರೆ ಅದೊಂದು ಕಾನೂನಾತ್ಮಕ ಹಕ್ಕಾಗಿದೆ, ನೀನು ಇಟ್ಕೊಳ್ಳಬಹುದು ಅಂತ ಇದೆ. ಓಕೆ, ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಯಾವೊಂದು ವಿಧಿಯಲ್ಲಿ ಸೇರಿಸಲ್ಪಟ್ಟಿದೆ ಈಗ ಯಾವುದು ಈ ಆಸ್ತಿ ಹಕ್ಕನ್ನು ಅಂತ ಕೇಳಿದ್ರೆ 300A ವಿಧಿಯಲ್ಲಿ ಸೇರಿಸಲ್ಪಟ್ಟಿದೆ. ಸೊ ಮೊದಲು ಯಾವ ವಿಧಿಯಲ್ಲಿತ್ತು? 31ನೇ ವಿಧಿಯಲ್ಲಿ ಕಂಡು ಬರ್ತಿತ್ತು. ಓಕೆ, ಸೊ ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್, ಸಿಂಪಲ್ ಆಗಿರ್ಬೇಕು ನಿಮ್ಮದು. ಓಕೆ, ಆ್ಯಂಡ್ ದೆನ್
ಭಾರತದಲ್ಲಿ ಈ ಭಾರತ ಏನಿದೆ ಅಲ್ವಾ, ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಮೂಲಭೂತ ಹಕ್ಕುಗಳ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅಂತ ಕೇಳ್ತಾರೆ. ಓಕೆ, ಸೊ ಮೂಲಭೂತ ಹಕ್ಕುಗಳ ಪಿತಾಮಹ ಯಾರನ್ನ ಅಂತ ಕರಿತೀವಿ? ಸರ್ ಜಾನ್ ಅಂತ ಕರಿತೀವಾ? 1215 ಅವ್ರನ್ನ ಹೋಗ್ತೀವಾ? ಸೊ ಇಲ್ಲ ಅಲ್ವಾ? ಸೊ ನಮ್ಮ ಭಾರತ ಸಂವಿಧಾನದಲ್ಲಿ, ನಮ್ಮ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಪಿತಾಮಹ ಎಂದು ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಕರಿತೀವಿ, ಸರಿನಾ? ಸೊ ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಯಾಕಂದ್ರೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಾರೆ. ಓಕೆ, ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ರೆ JB ಕೃಪಲಾನಿ ಅವರಾಗಿರ್ತಾರೆ. ಡೋಂಟ್ ಕನ್ಫ್ಯೂಸ್. ಓಕೆ, ಮೂಲಭೂತ ಹಕ್ಕುಗಳ ಸಮಿತಿ ಅಂತ ಕೇಳಿದ್ರೆ ಓಕೆ, ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಜೈ ಅಂತ ಬಂದ್ಬಿಡ್ಬೇಕಷ್ಟೇ. ಬಟ್ ಏನಾದರೂ ಅಲ್ಲಿ ಉಪ ಅಂತ ಹಾಕಿದ್ರೆ, ಓಕೆ, ಸಬ್ ಅಂತ ಹಾಕಿದ್ರೆ, ಉಪ ಸಮಿತಿ ಅಂತ ಕೇಳಿದ್ರೆ JB ಕೃಪಲಾನಿ ಅಂತ ಹೇಳಬೇಕಾಗುತ್ತೆ. ಓಕೆ, JB ಕೃಪಲಾನಿ ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆಗಸ್ಟ್ 2024ರಲ್ಲಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ITBPನ ಹೆಚ್ಚುವರಿ ಡೈರೆಕ್ಟರ್ ಜನರಲ್ ಆಗಿ ADG ಅಡಿಷನಲ್ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡರು ಅಂತ ಕೇಳಿದ್ದಾರೆ. ಓಕೆ, ADG ಆಫ್ ITBP ಯಾರಿದ್ದಾರೆ? ಸಂಜೀವ್ ರೈನಾ ಅಂತ ಇದ್ದಾರೆ. ಓಕೆ, ಈ ವರ್ಷ ಏನೋ ಸಂಜೀವನ್ ಅವರಿಗೆ ಸ್ವಲ್ಪ ಲಕ್ ಇದೆ ಅಂತ ಗೊತ್ತಿಲ್ಲ, ಅಥವಾ ಏನೋ ಸಂಜೀವನ್ ಅವರು ನಮ್ಮ ದೇಶವನ್ನು ಆಳ್ಬೇಕೇ ಅಂತ ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಸಂಜೀವನ್ ಅವರು ನೇಮಕ ಆಗಿದ್ದಾರೆ, ಸರಿನಾ? ಸೊ ಲೈಕ್ ಇವಾಗ ನೋಡಿ, ನಮ್ಮ RRB ಗವರ್ನರ್ ಯಾರಿದ್ದಾರೆ? ಸಂಜಯ್ ಮಲ್ಹೋತ್ರಾ ಇದ್ದಾರೆ, ಸರಿನಾ? ಅದಾದ ನಂತರ ನಮ್ಮ ಈ ಯಾರು ಕಂಟ್ರೋಲರ್ ಆ್ಯಂಡ್ ಜನರಲ್, ಓಕೆ, CAG ಯಾರಿದ್ದಾರೆ? ಸಂಜಯ್ ಮೂರ್ತಿ ಅಂತ ಇದ್ದಾರೆ. ಓಕೆ, ಸಂಜಯ್ ಸೇಮ್ ಅಗೇನ್ ಸಂಜಯ್. ಓಕೆ, ಸಂಜಯ್ ಮೂರ್ತಿ ಅಂತ ಬಂದರು ಅಗೇನ್. ಆ್ಯಂಡ್ ದೆನ್ ನಮ್ಮ 51ನೇ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ದರು ಹೇಳ್ಬೋದಾ? ಸಂಜೀವ್ ಖನ್ನಾ. ಓಕೆ, ಸೊ ಸಂಜೀವ್ ಖನ್ನಾ ಆಗಿದ್ರು. ಸೊ ಅಗೇನ್ ಸಂಜೀವ್ ಬಂತು. ಅದಾದ್ರೆ ITBP ಏನಿದೆ ಅಲ್ವಾ, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸು, ಸೊ ಇದ್ರದ್ದು ಅಡಿಷನಲ್ ಡೈರೆಕ್ಟರ್ ಜನರಲ್ ಯಾರಾಗಿದ್ದಾರೆ? ಸೊ ಅಗೇನ್ ನಿಮಗೆ ಸಂಜೀವ್ ಬರ್ತಾರೆ. ಓಕೆ, ಸಂಜೀವ್ ರೈನಾ ಅಂತ. ಓಕೆ, ನಾಟ್ ಸುರೇಶ್ ರೈನಾ ಕಸಿನ್ ಬ್ರದರ್ ಇವರು. ಯಾರು? ಸಂಜೀವ್ ರೈನಾ ಅವರು. ಸುಮ್ಮನೆ ಹೇಳಿದೆ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ಈ BSFನ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ, CRPFನ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ, ಸೊ ಹಾಗೆ ಈ ಯಾವುದು CISF, ಓಕೆ, ಸೊ ನೀನಾ ಸಿಂಗ್ ಅಂತ ಇದ್ದಾರೆ ಒಬ್ರು. ಓಕೆ, ಅವರು ಪ್ರಸ್ತುತ ಅಂತಂದರೆ ಮೊಟ್ಟ ಮೊದಲ ಮಹಿಳಾ ಅಧಿಕಾರಿ ಅವರು. ಓಕೆ, ಮುಖ್ಯಸ್ಥರಾದವರು ನೀನಾ ಸಿಂಗನವರು, ಸರಿನಾ? ಸೊ ಅವರು ಇಂಪಾರ್ಟೆಂಟ್ ಆಗ್ತಾರೆ, ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಈ ರೀತಿಯ ಕೆಲವೊಂದು ಮುಖ್ಯಸ್ಥರು, ಇವೇನು ಆರ್ಮಿ ಎಲ್ಲ ಇದಾವಲ್ವಾ, ಆರ್ಮಿಯ ಫೋರ್ಸಸ್ಗಳು, ಈ ಗೃಹ ಮಂತ್ರಾಲಯ ಅಡಿಯಲ್ಲಿ ಬರ್ತಕ್ಕಂಥ ಫೋರ್ಸಸ್ಗಳು, ಎಲ್ಲ ಫೋರ್ಸಸ್ಗೂ ಕೂಡ ಒಬ್ಬರು ಚೇರ್ ಪರ್ಸನ್ ಅಂತ ಇರ್ತಾರೆ, ಮೀನ್ಸ್ ಮುಖ್ಯಸ್ಥರು ಅಂತ ಇರ್ತಾರೆ. ಓಕೆ, ನಾಟ್ ಅ ಚೇರ್ ಪರ್ಸನ್, ADG. ಓಕೆ, ADG ಅಥವಾ IGP ಅಂತ ಇರ್ತಾರೆ. ಓಕೆ, ಸೊ ಅವ್ರು ಏನಿದಾರಲ್ವಾ, ಅವ್ರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. BSF ಯಾರಿದ್ದಾರೆ ಅಂದರೆ ದಲ್ಜಿತ್ ಸಿಂಗ್ ಅಂತ ಇದ್ದಾರೆ. ಓಕೆ, ಸೊ ಹಾಗೆ ಏರ್ ಮಾರ್ಷಲ್ ಯಾರಿದ್ದಾರೆ ನಮ್ಮಲ್ಲಿ ಪ್ರಸ್ತುತ? ಓಕೆ, ವಾಯುಸೇನೆ ಮುಖ್ಯಸ್ಥರು ಯಾರಿದ್ದಾರೆ, ಭೂಸೇನೆ ಮುಖ್ಯಸ್ಥರು ಯಾರಿದ್ದಾರೆ, ಹಾಗೆ ನೌಕಾಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ, ಹಾಗೆ 3 ಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರಾಹುಲ್ ರಸಗೋತ್ರಾ ಈಸ್ ದಿ ಕರೆಂಟ್ ಡೈರೆಕ್ಟರ್ ಜನರಲ್ ಆಫ್ ದ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಓಕೆ, ಇದು ಕನ್ಫ್ಯೂಷನ್ ಆಗ್ತದೆ ಅಂತ ನಾನು ಅವಾಗ ಹಾಕಿದ್ದೆ ನಿಮಗೆ. ಓಕೆ, ಆ PPT ಎಲ್ಲ ಹಾಕಿದ್ದೆ. ಏನು ಎಡಿಷನಲ್ ಡೈರೆಕ್ಟರ್ ಜನರಲ್ ADGP. ಓಕೆ, ಸಾರಿ, ಯಾವುದದು ADG. ಓಕೆ, ಎಡಿಷನಲ್ ಡೈರೆಕ್ಟರ್ ಜನರಲ್ ಅವರಿರೋರು ಯಾರು ಅಂದರೆ ನಿಮಗೆ ಸಂಜೀವ್ ರೈನಾನವರು. ಓಕೆ, ಬಟ್ ಜಸ್ಟ್ DG ಡೈರೆಕ್ಟರ್ ಜನರಲ್ ಅಂತ ಕೇಳಿದ್ರೆ ನಿಮಗೆ ರಾಹುಲ್ ರಸಗೋತ್ರಾನವರು ಇದ್ದಾರೆ. ಓಕೆ, ರಾಹುಲ್ ರಸಗೋತ್ರಾನವರು DG ಇದ್ದಾರೆ. ಬಟ್ ಇವರಲ್ಲಿ ಮುಂದೆ ಎಡಿಷನಲ್ ಆಗಿ ಬರೋರು ಯಾರು, ಎಡಿಷನಲ್ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂದರೆ ಈ ಸಂಜೀವ್ ರೈನಾ ಇದ್ದಾರೆ. ಸೊ ಇವಾಗ ಒಂದು ಪ್ರಶ್ನೆ, ಈ ರಾಹುಲ್ ರಸಗೋತ್ರಾ ಅವರು ಸ್ವಲ್ಪ ಹೈಯರ್ ಪೋಸ್ಟಲ್ಲಿದ್ದಾರಾ ಅಥವಾ ಈ ಸಂಜೀವ್ ರೈನಾನವರು ಹೈಯೆಸ್ಟ್ ಪೋಸ್ಟಲ್ಲಿದ್ದಾರಾ? ಸರ್ ಇದರಲ್ಲಿ ADG ಅನ್ನೋದು 3 ಲೆಟ್ರ್ ಇದೆ, ಇವರೇ ಟಾಪಲ್ಲಿ ಇದ್ದಾರೆ. ಈ DG ಅನ್ನೋರು 2 ಲೆಟ್ರ್ ಇದೆ, ಇವ್ರು ಕಡಿಮೆ ಇದ್ದಾರೆ. ನೋವೇ, ಇವ್ರು ಮೇಲ್ಗಡೆ ಇರ್ತಾರೆ, ಅವ್ರು ಕೆಳಗಡೆ ಇರ್ತಾರೆ. ಓಕೆ, ಸೊ ಇವರಲ್ಲಿ ಎಡಿಷನಲ್ ಇಲ್ಲ. ಸೊ ಇವ್ರು ಸುಮ್ಮನೆ ಎಡಿಷನಲ್ ಇದ್ದಾರೆ. ಓಕೆ, ಎಡಿಷನಲ್ ಅಂತಂದರೆ ಸುಮ್ಮನೆ ನೀನೊಂದು ಬಿರು ಅವ್ನು ಇರಲಿಲ್ಲ ಅಂತಂದರೆ ಅಂದಂಗಿದು, ಸರಿನಾ? ಸೊ ಹಾಗೆ ಸ್ಪೇಸ್ ವೇಕೆನ್ಸಿ ತೊಗೊಂಡಿರ್ತಾರೆ ಗೊತ್ತಾ? ಸೊ ಆ ರೀತಿ ಇವೆಲ್ಲವೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಸರ್ಕಾರವು ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 20 ಪಾಯಿಂಟ್ ಪ್ರೋಗ್ರಾಮ್ 20 ಅಂಶಗಳ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಅಂತ ಹೇಳಿದ್ದಾರೆ. 20 ಯಾವುದರಿಂದ ಭಾಗ ಹೋಗುತ್ತೆ? 10ರಿಂದ ಭಾಗ ಹೋಗುತ್ತೆ. 10ನೇದಂತೂ ಅಲ್ಲೇ ಅಲ್ಲ. ಸೊ ಇನ್ನೊಂದು 5ರಿಂದ ಭಾಗ ಹೋಗುತ್ತೆ. ಆಯಿತು, 5ನೇ ಪಂಚವಾರ್ಷಿಕ ಯೋಜನೆ ಮುಗೀತು. ಓಕೆ, 20 ಡಿವೈಡೆಡ್ ಬೈ 4 5 ಬತ್ತು, 5ರಿಂದ ಡಿವೈಡ್ ಮಾಡಿಬಿಡಿ, ಮುಗೀತು ಅಷ್ಟೇ. ಓಕೆ, ಸೊ ಇದು ಎಷ್ಟರಿಂದ ಎಷ್ಟನೇ ವರ್ಷದವರೆಗೂ ಇತ್ತು ಅಂದರೆ 1974ರಿಂದ 79ರವರೆಗೂ ಇತ್ತು. ಸರ್ ಅಲ್ಲ ಸರ್ 78 ಅಂತ ಅಲ್ಲಿ ಹಾಕಿದ್ದೀರಾ ಸರ್? 78 ಅಂತ ನಾನು ಕೂಡ ಕಮೆಂಟ್ ಮಾಡ್ತೀನಿ ಸರ್. ಓಕೆ ಸರ್, ಮಾಡಿ ಸರ್. ಬಟ್ ಇದು ಅವಧಿ ಇರೋದು 1974ರಿಂದ 78. ನಾನು ಹೇಳಿದೆ ಅಲ್ವಾ, 77ರಲ್ಲಿ ಈ 7 ಅಂತ ಜನತಾ ಸರ್ಕಾರ ಎದ್ದು ನಿಲ್ತದೆ ಅಂತ. ಎದ್ದು ನಿಂತ ಸರ್ಕಾರ 77 ಒಂದು ವರ್ಷ ಕೂತ್ 78 ಇದು ಕ್ಯಾನ್ಸಲ್ ಮಾಡಿಬಿಡ್ತದೆ 5ನೇ ಪಂಚವಾರ್ಷಿಕ ಯೋಜನೆ. ಸೊ ಅದಕ್ಕೆ 79ರವರೆಗೂ ಕಾರ್ಯಕ್ರಮ ಇದು ಕಂಟಿನ್ಯೂ ಆಗೋದು.
2028 ಸ್ಥಗಿತಗೊಳ್ಳುತ್ತದೆ. ಸೊ ಯಾವ ಒಂದು ಪಂಚವಾರ್ಷಿಕ ಯೋಜನೆ 5 ವರ್ಷ ಸಂಪೂರ್ಣವಾಗಿರದೆ 4ನೇ ವರ್ಷಕ್ಕೆ ಸ್ಥಗಿತಗೊಂಡಿದೆ ಅಂತ ಕೇಳಿದ್ರೆ ಇದೇ ಒಂದು ಯೋಜನೆ ಹೆಸರು ಹೇಳಬೇಕು, 5ನೇ ಪಂಚವಾರ್ಷಿಕ ಯೋಜನೆ. ಅದಾದ ನಂತರ 12ನೇ ಪಂಚವಾರ್ಷಿಕ ಯೋಜನೆಯೂ ಕೂಡ ಸ್ಥಗಿತವಾಗ್ತದೆ. NDA ಸರ್ಕಾರ ಸ್ಥಗಿತ ಮಾಡ್ತದೆ 2014ರಲ್ಲಿ, ಸರಿನಾ? ಇದು ಕೂಡ ನೆನ್ಪಿಟ್ಕೊಳ್ಳಿ, ಆಗಸ್ಟ್ 13, 2014 ಸ್ಥಗಿತಗೊಳ್ಳುತ್ತದೆ. ಸೊ ಅದು ಆದ ನಂತರ ಅಫಿಷಿಯಲ್ ಆಗಿ ಫುಲ್ಲ ಹೋಗಿ ಈ ನೀತಿ ಆಯೋಗ ಬರೋದು ಯಾವಾಗ ಅಂದರೆ ಈ ಯೋಜನಾ ಆಯೋಗದ ಬದಲು ಜನವರಿ 1, 2015 ಬರ್ತದೆ, ಸರಿನಾ? 2 ಡೇಟ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದ್ದಾವೆ. ಹಾಗೆ ಈ 20 ಅಂಶಗಳ ಕಾರ್ಯಕ್ರಮವನ್ನು ಈ 20 ಪಾಯಿಂಟ್ ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರು. ಓಕೆ, ಸೊ ಯಾರಿನ್ನೂ ಪಂಚವಾರ್ಷಿಕ ಯೋಜನೆ ಬಗ್ಗೆ ಓದಿಲ್ಲ, ನಿಮ್ಮ ನಾಳೆ ನಾಡಿದ್ದು ಎಕ್ಸಾಮ್ ಇದೆ, ಅವರು ಪಂಚವಾರ್ಷಿಕ ಯೋಜನೆ ಬಗ್ಗೆ ಪ್ಲೀಸ್ ನೋಡ್ಕೊಂಡು ಹೋಗಿ. ಓಕೆ, ಸೊ ಡೆಫಿನೆಟ್ಲಿ ಕೇಳ್ತಾನೆ. ನಿಮಗೆ ಯಾರಿಗಾದರೂ ಗೊತ್ತಿಲ್ಲ, ಏನಾದರೂ ನೋಟ್ ಸಿಗ್ತಾ ಇಲ್ಲ ಅಂತಂದರೆ ಕೆಲವೊಬ್ರಿಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ದರೆ ಕೇಳಿ. ಮೀನ್ಸ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಯಾರು ಪ್ರಿಪೇರ್ ಆಗ್ತಾ ಇದ್ದಾರಲ್ವಾ, ಸೊ ಅವ್ರ ಹತ್ರ ಸ್ವಲ್ಪ ಕೇಳಿ. ಓಕೆ, ಸೊ ಅವ್ರ ಹತ್ರ ಇದು ಎಕನಾಮಿಕ್ಸ್ ಬುಕ್ಸ್ ಯಾರ ಹತ್ರ ಇರುತ್ತೆ ಅಲ್ವಾ, ಅವ್ರ ಹತ್ರ ಇದನ್ನು ಫೋಟೋ ತೊಗೊಳ್ಳಿ. ಇಲ್ಲಾಂದರೆ ನಾನು ಈ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ವಾ, ಈ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಇನಿಷಿಯಲ್ ಡೇಸಲ್ಲಿ ಅದಕ್ಕೆ ಪಿನ್ ಕೂಡ ಮಾಡಿರ್ಬೋದು ನಾನು. ಸೊ ಅಲ್ಲಿ ಸ್ವಲ್ಪ ನೀವು ಸ್ಕ್ರೋಲ್ ಮಾಡಿದ್ರೆ, ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಫಸ್ಟ್. ಓಕೆ, ಸೊ ಬೇಕಂದರೆ ಇನ್ನೊಮ್ಮೆ ಅದನ್ನು ಫಾರ್ವರ್ಡ್ ಮಾಡಿಟ್ಟಿರ್ತೀನಿ, ಸರಿನಾ? ಅದನ್ನು ಒಂದು ಸರಿ ನೋಡ್ಕೊಳ್ಳಿ, ಯಾಕಂದರೆ ಕ್ವಿಕ್ ಸ್ವಲ್ಪ ಪಾಯಿಂಟ್ಸ್ ಇರ್ತವೆ, ಸರಿನಾ? ಸೊ ನಿಮಗೆ ಈ ಪಂಚವಾರ್ಷಿಕ ಯೋಜನೆಯ ಮೇಲೆ ಬಿಟ್ಟು ನಿಮಗೆ ಮುಂದೆ ಹೋಗೋದೇ ಇಲ್ಲ. ಓಕೆ, ಸೊ ಲವ್ ಹೆವಿ ಕ್ವಶನ್ ಪೇಪರ್ ತೆಗೆಯವನಿಗೆ ಪಂಚವಾರ್ಷಿಕ ಯೋಜನೆಯ ಮೇಲೆ. ಸೊ ಇದನ್ನು ಬಿಟ್ಟು, ಈ ಟಾಪಿಕ್ನ ಬಿಟ್ಟು ಅವ್ನು ಹೋಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ ಇದು ಒಂದು ಮಾತನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಯುವ ಜನಸಂಖ್ಯೆ ಕಂಡು ಬರುತ್ತದೆ ಅಂತ ಕೇಳಿದಾನೆ. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಂಡು ಬರುತ್ತೆ? ಉತ್ತರ ಪ್ರದೇಶ. ಅಲ್ಲೇ ಯುವ ಜನಸಂಖ್ಯೆ ಕೂಡ ಕಂಡು ಬರಬೇಕಲ್ವಾ? ಸೊ ಅಷ್ಟೇ ಸಿಂಪಲ್ ಆನ್ಸರ್. ಸೊ ಯಾವುದು ಅಂದರೆ ರಾಜ್ಯ ಉತ್ತರ ಪ್ರದೇಶ, ಸಿಂಪಲ್ ಆಗಿರ್ತಕ್ಕಂಥ ಒಂದು ಆನ್ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2023ರಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯವು ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದಾನೆ. ಸೊ ಇದು ಒಂದು ರೀತಿ ಹೊಸದಾಗಿರತಕ್ಕಂಥ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಈ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಇದಾವಲ್ವಾ, ಇದ್ರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2023ರಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದವರೇ ಈ ಪಂಜಾಬ್ ವಿಶ್ವವಿದ್ಯಾಲಯ. ಬಟ್ ನಾವು ಅತಿ ಹೆಚ್ಚು ಗೆದ್ದಿದೆ ಪಂಜಾಬ್ ಅಂತ ಓದ್ಕೊಂಡಿರ್ತೀವಿ, ಬಟ್ ಎಷ್ಟು ಗೆದ್ದಿತ್ತು ಅಂತ ಬೇಕಲ್ಲ. ಓಕೆ, ಎಷ್ಟು ಗೆದ್ದಿತ್ತು ಅಂತ ಬೇಕಲ್ಲ. ಸೊ ಎಷ್ಟು ಗೆದ್ದಿದ್ದಾರೆ ಅಂತ ಕೇಳಿದ್ರೆ 69 ಪದಕಗಳನ್ನು ಗೆದ್ದಿದ್ದಾರೆ. ಓಕೆ, ಅದರಲ್ಲಿ 26 ಚಿನ್ನವಾಗಿದೆ, 17 ಬೆಳ್ಳಿಯಾಗಿದೆ, 26 ಕಂಚಿನ ಪದಕಗಳಾಗಿದ್ದಾವೆ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು 69 ನೆನ್ಪಿಟ್ಕೊಳ್ಬಹುದೇನೋ, ಸರಿನಾ? ಎಲ್ಲವೂ ಕೂಡ 26 ಚಿನ್ನ, 17 ಬೆಳ್ಳಿ, 26 ಕಂಚು. ಓಕೆ, ನಮ್ಮ ಮೊಬೈಲ್ ನಂಬರೇ ನನಗೆ ಒಂದೊಂದು ಸರಿ ನೆನಪಿರಲ್ಲ, ಬರ್ತ್ಡೇ ಅಂತೂ ನೆನಪೇ ಹಾರಿರ್ತದೆ. ಓಕೆ, ಸೊ ಇವೆಲ್ಲ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇದನ್ನು ಆದರೂ ನೆನ್ಪಿಟ್ಕೊಳ್ಳಿ. ಓಕೆ, ಟೋಟಲಿ ಪದಕಗಳು ಎಷ್ಟಿದಾವಲ್ವಾ, ಸೊ ಫಸ್ಟ್ ಯಾರು ಬಂದಿರ್ತಾರೆ, ಸೊ ಅವ್ರು ಎಷ್ಟು ಪದಕಗಳನ್ನ ಗೆದ್ದಿರ್ತಾರೆ. ಸೊ ಇವಾಗ ರೀಸೆಂಟಾಗಿ ಈ ಖೇಲೋ ಇಂಡಿಯಾ ಗೇಮ್ಸ್, ಓಕೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಏನಿದೆ ಅಲ್ವಾ, ನಮ್ಮ ಬಿಹಾರದಲ್ಲಿ ನಡೆದಿರ್ತಕ್ಕಂಥ ಯೂತ್ ಗೇಮ್ಸ್, ಅದರಲ್ಲಿ ಈ ಮಹಾರಾಷ್ಟ್ರ ರಾಜ್ಯ ಅತಿ ಹೆಚ್ಚು ಪದಕಗಳನ್ನ ಗೆದ್ದಿದೆ. ಸೊ ಎಷ್ಟು ಪದಕಗಳನ್ನ ಗೆದ್ದಿದೆ ಅಂತ ನೋಡ್ಕೊಳ್ಳಿ. ಓಕೆ, ಹಾಗೆ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಂತ ಈ ಸೌತ್ ಕೊರಿಯಾದಲ್ಲಿ ನಡೆದಿದೆ, ಸರಿನಾ? ರೀಸೆಂಟಾಗಿ. ಸೊ ಅದರಲ್ಲಿ ಎಷ್ಟು ಪದಕಗಳನ್ನು ಗೆದ್ದರು ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ಎಷ್ಟು ಪದಕಗಳನ್ನು ಗೆದ್ದರು ಅಂತ. ಚಿನ್ನ ಮೇ ಬಿ 10 ಚಿನ್ನ ಗೆದ್ದಿದ್ದಾರೆ, ಸರಿನಾ? ಸೊ 10 ಚಿನ್ನ ಗೆದ್ದಿದ್ದಾರೆ, 8 ಬೆಳ್ಳಿ ಗೆದ್ದಿದ್ದಾರೆ, ಹಾಗೆ ಮೇ ಬಿ 12 ಏನೋ ಇದನ್ನು ಕಂಚಿ ಗೆದ್ದಿರಬೇಕು. ಓಕೆ, ಒಂದು ಸರಿ ಎಕ್ಸಾಕ್ಟ್ ನಂಬರ್ ನೋಡ್ಕೊಳ್ಳಿ, ಅದನ್ನು ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಸೊ ಅವ್ರು ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತಮಿಳಸೈ ಸುಂದರರಾಜನ್ ಅವರು 2024ರಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗೆ ರಾಜೀನಾಮೆ ನೀಡಿದ್ದರು ಅಂತ ಕೇಳಿದ್ದಾರೆ. ಓಕೆ, ಯಾವೊಂದು ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರು ಇವರು, ಯಾವೊಂದು ರಾಜ್ಯಕ್ಕೆ ಸಂಬಂಧಿಸಿದವರು, ಯಾವೊಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧ ಹೊಂದಿದವರು ಇವರು ಅಂತ ಕೇಳಿದ್ರೆ, ತಮಿಳಸೈ ಸೌಂದರರಾಜನ್ ಅವರು ನಮ್ಮ ಪಾಂಡಿಚೇರಿಗೆ ಸಂಬಂಧ ಹೊಂದಿದವರು. ಓಕೆ, ಈ ಪಾಂಡಿಚೇರಿ ಏನಂತ ಕರಿತೀವಲ್ವಾ, ಆ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರು ಇವರು ಮೊದಲು. ಓಕೆ, ಅವ್ರು ಏನು ಮಾಡ್ತಾರೆ, 2024ರಲ್ಲಿ ಅಲ್ಲಿ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ನಿಲ್ತಾರೆ. ಯಾವ ಒಂದು ಪಕ್ಷದ ಪರವಾಗಿ ಅಂದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ. BJPಯ ಒಬ್ಬ ರಾಜಕಾರಣಿಯವರು ತೆಲಂಗಾಣದ 2ನೇ ಗವರ್ನರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವ್ರೇನು ಮಾಡ್ತಾರೆ, ಎಲೆಕ್ಷನ್ಗೆ ನಿಂತ್ಕೊತಾರೆ. ಸೊ ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಸಲುವಾಗಿ ಗವರ್ನರ್ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗುತ್ತೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಯಾವುದೇ ಒಂದು ನಾನು ಈ ಸಂವಿಧಾನಿಕ ಹುದ್ದೆಯನ್ನು ಪಡಿಬೇಕಾಗಿದ್ದರೆ, ನಾನು ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿದ್ದರೆ ಅದನ್ನು ತೊರೆಯಬೇಕಾಗತ್ತೆ. ಫಸ್ಟ್ ನೆನಪಿಟ್ಕೊಳ್ಳಿ. ಓಕೆ, ನಾನಿವಾಗ ಏನಾದರೂ MLA ಆಗ್ತಿದ್ದೀನಿ, ಓಕೆ, MLA ಆಗ್ತಿದ್ದೀನಿ, ನಾನು ಗೌರ್ಮೆಂಟ್ ಸಾಲಿ ಮಾಸ್ತರ್ ಇದ್ದೀನಿ, ಆಯಿತು ನಾನು ಇದ್ರ ನಿಂದಿರ್ತೀನಿ, ಆಗಲ್ಲ. ಯಾಕಂದರೆ ನೀನು ಆಲ್ರೆಡಿ ಲಾಭದಾಯಕ ಹುದ್ದೆ ಇದೆ. ನಾನಿವಾಗ ಏನಿದ್ದೀನಿ ಮತ್ತು ವಾಟ್ ಎವರ್ ನನಗೊಂದು ಯಾವುದೋ ಒಂದು ಜಾಬ್ ಇದೆ, ಗೌರ್ಮೆಂಟಲ್ಲಿ ಒಂದು HL ನನಗೆ ಯಾವುದೋ ಒಂದು ಜಾಬ್ ಇದೆ, ಇನ್ನು ಗೌರ್ಮೆಂಟ್. ಓಕೆ, ಗೌರ್ಮೆಂಟ್ ಕಂಪ್ನಿಯಲ್ಲಿ ನನಗೊಂದು ಜಾಬ್ ಇದೆ. ಆ ಜಾಬ್ ಇದು ಕೂಡ ನಾನು ಹೋಗಿ ಗವರ್ನರ್ ಆಗ್ತೀನಿ ಅಂದರೆ ಆಗಲ್ಲ. ಮೊದಲ ಹಣ ಅದಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ಬಾ ಅಂತ ಹೇಳ್ತಾರೆ. ಯಾಕಂದರೆ ಅದು ರಿಕ್ವೈರ್ಮೆಂಟ್ಸ್ ಆಗಿದ್ದಾವೆ, ಸರಿನಾ? ಇದು ಗೊತ್ತಿರಲಿ. ಲಾಭದಾಯಕ ಹುದ್ದೆಯಲ್ಲಿ ಹೊಂದಿರಬಾರ್ದು ರಾಜ್ಯಪಾಲರು
ರಾಷ್ಟ್ರಪತಿಗಳು ಹಾಗೆ ಉಪರಾಷ್ಟ್ರಪತಿಗಳು, ಸರಿನಾ, ಗೊತ್ತಿರಲಿದೆ ನಿಮಗೆ. ಹಾಗೆ ಈ ನಮ್ಮ ಪ್ರಧಾನಮಂತ್ರಿಗಳು ಆಗಲಿ ಅಥವಾ ಈ MLA MP ಗಳು ಮತ್ತು ರಾಜ್ಯಸಭೆಯ ಮೆಂಬರ್ಗಳಾಗಲಿ ಯಾರೂ ಕೂಡ ಏನು ಅಂದರೆ ಈ ಒಂದು ಗೌರ್ಮೆಂಟ್ ಹುದ್ದೆಯನ್ನು ಹೊಂದಿರತಕ್ಕಂತಂಗಿಲ್ಲ. ಓಕೆ, ಅವ್ರು ಏನು ಬೇಕಾದ್ರೆ ವೃತ್ತಿಯಲ್ಲಿ ಏನು ಬೇಕಾದಾಗಿರಲಿ, ಅವರು ಡಾಕ್ಟರ್ ಆಗಿರಲಿ, ಶಿಕ್ಷಕರಾಗಿರಲಿ, ಏನು ಬೇಕಾದಾಗಿರಲಿ, ಬಟ್ ಗೌರ್ಮೆಂಟ್ದೊಂದು ಲಾಭದಾಯಕ ಹುದ್ದೆಯನ್ನು ಹೊಂದಿರಂಗಿಲ್ಲ. ಬಟ್ ಏನು ಗೊತ್ತಾ, ಲಾಭದಾಯಕ ಹುದ್ದೆಯನ್ನು ಹೊಂದಿರಂಗಿಲ್ಲ ಅಂತ ಮಾಡೋ ಬದಲು ಅಲ್ಲಿ ಒಂದು ಲೈನ್ ಚೇಂಜ್ ಮಾಡಬೇಕಾಗಿದೆ. ಓಕೆ, ಲಾಭವನ್ನೇ ಹೊಂದಿರಂಗಿಲ್ಲ ಅಂತ ಮಾಡಬೇಕಾಗಿದೆ ಇವಾಗ. ಅವಾಗಿದ್ರೆ ನಿಜವಾದ ದೇಶಭಕ್ತರು, ನಿಜವಾಗ್ಲಿದ್ರೆ ದೇಶ ಆಳವರು ಬರ್ತಾರೆ ಅವಾಗ. ಓಕೆ, ಸೊ ನಮ್ಮ ಸಂವಿಧಾನದಲ್ಲಿ ಕೆಲವೊಂದು ಲೋಪದೋಷಗಳು ಅಂತ ಹೇಳ್ಬೋದು ಇದರಲ್ಲಿ. ಓಕೆ, ಯಾಕೆ ಲಾಭದಾಯಕ ಹುದ್ದೆಗಳನ್ನು ಯಾಕೆ ಗೌರ್ಮೆಂಟ್ ಸಾಲಿ ಇದ್ರೆ ಮಾಸ್ತರ್ ಇದ್ರೆ ನಿಂದಿರಬಾರ್ದ? ಯಾಕೆ ಅವನಿಗೆ ಹೆಚ್ಚಿಗೆ ಬುದ್ಧಿ ಇರ್ತದೆ? ಒಂದು 50 ಮಂದಿ ಹುಡುಗರಿಗೆ ಇದ್ರೆ ಜೀವನ ಇದ್ರೆ ಬೆಳಗ್ತಾನೆ ಅಂದರೆ ಯಾಕೆ ಒಂದು ತಾಲೂಕನ್ನು ಬೆಳಗಬಾರ್ದು ಅವನು, ಅಲ್ವಾ? ಸೊ ಹಾಗೆ ಮಾಡಬಹುದಾಗಿತ್ತು. ಬಟ್ ಏನು ಅಂದರೆ ಇವ್ರದ್ದು ಲಾಭದಾಯಕ ಹುದ್ದೆಯಲ್ಲಿ ಇರಲೇ ಇವರು, ಬಟ್ ಇವ್ರದೇ ಆದ ಕೆಲವೊಂದು ಕಂಪ್ನಿಗಳೇ ಇರ್ತವೆ, ಕೆಲವೊಂದು ಶಿಕ್ಷಣ ಸಂಸ್ಥೆಗಳೇ ಇರ್ತವೆ. ಓಕೆ, ಸೊ ಕೆಲವೊಂದು ಫ್ಯಾಕ್ಟ್ರಿಗಳೇ ಇರ್ತವೆ. ಸೊ ಆಲ್ಮೋಸ್ಟ್ ಎಲ್ಲವೂ ಕೂಡ ಇರ್ತವೆ ಇವ್ರದ್ದು. ಓಕೆ, ಇದು ಗೊತ್ತಿರಲಿ ನಿಮಗೆ. ಸೊ ಇದು ಸ್ವಲ್ಪ ಹೆಚ್ಚಿಗೆ ಆಯಿತು. ಸೊ ಇದು ಗೊತ್ತಿರಲಿ ನಿಮಗೆ ಏನು ಅಂದರೆ ಈ ತಮಿಳಸೈ ಸುಂದರರಾಜನ್ ಅನ್ನೋರು ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದವರು ಅಂದರೆ ಪಾಂಡಿಚೇರಿ ರಾಜ್ಯಕ್ಕೆ ಸಂಬಂಧಿಸಿದವರು. ಪಾಂಡಿಚೇರಿಯ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು. ಹಾಗೆ ಈ ತೆಲಂಗಾಣದ 2ನೇ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಓಕೆ, ಎರಡು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬಾಲಕೃಷ್ಣ ಬುವಾ ಇಚಲಕರಂಜೀಕರ್ ಅವರು ಯಾವ ಘರಾಣಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ಓಕೆ, ಈ ಇಚಲಕರಂಜಿ ಅನ್ನುವ ಊರು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಹೇಳ್ಬೋದಾ? ಇಚಲಕರಂಜಿ ಅನ್ನೋದು ನಮ್ಮ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಿಲ್ಲೆಯಾಗಿದೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಇಚಲಕರಂಜಿ ಅನ್ನೋದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ, ಯಾವುದೋ ಒಂದು ಟೈಮಲ್ಲಿ ಯೂಸ್ಫುಲ್ ಆಗುತ್ತೆ ಇದು. ಹಾಗೆ ಈ ಬಾಲಕೃಷ್ಣ ಬುವಾ ಇಚಲಕರಂಜಿಕರ್ ಅವರು ಯಾವ ಒಂದು ಘರಾಣಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದರೆ ಗ್ವಾಲಿಯರ್ ಘರಾಣ. ಓಕೆ, ಈ ಗ್ವಾಲಿಯರ್ ಘರಾಣಕ್ಕೆ ಸಂಬಂಧ ಹೊಂದಿದ್ದಾರೆ ಯಾರು ಅಂದರೆ ಈ ಬಾಲಕೃಷ್ಣ ಬುವಾ ಇಚಲಕರಂಜಿಕರ್ ಅನ್ನೋರು. ಓಕೆ, ಬಾಲಕೃಷ್ಣನವರು ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಈ ಗ್ವಾಲಿಯರ್ಗೆ. ಬಾಲಕೃಷ್ಣ ಗ್ವಾಲಿಯರ್, ಸರಿನಾ? ಹಾಗೆ ಶ್ರುತಿ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ ಹೇಳ್ಬೋದಾ? ಶ್ರುತಿ ಜೈಪುರ್ ಅತ್ರಾನ ಘರಾಣಕ್ಕೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಇದನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿಟ್ರಿಕ್, ಇವು ಎಲ್ಲವೂ ಕೂಡ ಆಮ್ಲಗಳ ಬಗ್ಗೆ ಸ್ವಲ್ಪ ಹೊಂದಿಸಿ ಅಂತ ಕೇಳಿದ್ರೆ ಅಷ್ಟೇ. ಓಕೆ, ಅವು ಆಮ್ಲದ ಸ್ವಲ್ಪ ಈ ಫಾರ್ಮುಲಾಗಳು, ಓಕೆ, ಸೂತ್ರಗಳು ಏನೇನಿದ್ದಾವೆ? ಸಿಟ್ರಿಕ್ ಆಮ್ಲದ ಸೂತ್ರ ಏನಿದೆ? C6H807. ಓಕೆ, O7 ಅಂತ ಬರುತ್ತೆ. ಓಕೆ, C6H8O7 ಅಂತ ಬರುತ್ತೆ. ಸೊ ಇದು ಸಿಟ್ರಿಕ್ ಆಮ್ಲದ ಒಂದು ಸೂತ್ರವಾಗಿದೆ. ಹಾಗೆ ಸಾಮಾನ್ಯ ಉಪ್ಪಿಂದ ಏನಾಗಿದೆ? ಸೋಡಿಯಂ ಕ್ಲೋರೈಡ್, NaCl ಸಿಂಪಲ್ ಆಗಿರ್ತಕ್ಕಂಥ. ಬ್ಲೀಚಿಂಗ್ ಪೌಡ್ರದು CaOCl2 ಅಂತ ಬರ್ತದೆ. ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಅಂತ ಬರುತ್ತೆ. ಯಾವುದು? ಬ್ಲೀಚಿಂಗ್ ಪೌಡ್ರದು. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಯಾವುದು? CaOCl2 ಅನ್ನೋದು. ಓಕೆ, CaOCl2 ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಅಂತ ಬರುತ್ತೆ. ಓಕೆ, ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಾಗರ ಆಮ್ಲೀಕರಣಕ್ಕೆ ಪ್ರಾಥಮಿಕ ಕಾರಣವೇನು ಅಂತ ಕೇಳಿದಾನೆ. ಈಗ ಸಾಗರ ಆಮ್ಲೀಕರಣ ಆಗುತ್ತೆ ಅಲ್ವಾ, ಯಾವುದು ಎಸಿಡೇಷನ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಪ್ರಾಥಮಿಕ ಕಾರಣವೇನು ಅಂತ ಕೇಳಿದರೆ ಸಾಗರ ಆಮ್ಲೀಕರಣವು ಮುಖ್ಯವಾಗಿ ವಾತಾವರಣದಲ್ಲಿ ಇರುವ ಕಾರ್ಬನ್ ಡೈಆಕ್ಸೈಡ್ ಅನಿಲದ ಸಾಗರದಲ್ಲಿ ಕರಗುವುದರಿಂದ, ಏನು ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಲ್ವಾ, ಅದು ವಾತಾವರಣದಲ್ಲಿ ಇರೋದು ಕರಗುವುದರಿಂದ, ಈ ಸಾಗರದಲ್ಲಿ ಕರಗುವುದರಿಂದ ಉಂಟಾಗುತ್ತದೆ. ಇದು ನೀರಿನ pH ಅನ್ನು ಕಡಿಮೆ ಮಾಡುತ್ತದೆ, ಸಾಗರವನ್ನು ಹೆಚ್ಚು ಆಮ್ಲೀಯವಾಗಿಸುತ್ತದೆ. ಸರ್, pH ಏನು? ಪವರ್ ಆಫ್ ಹೈಡ್ರೋಜನ್ನ ಕಡಿಮೆ ಮಾಡಿದ್ರೆ ಈ pH ಸ್ಕೇಲ್ ಏನಿದೆ ಗೊತ್ತಾ? pH ಸ್ಕೇಲ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತ ಕೇಳ್ತಾನೆ. ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? ಬಿಜಾಪುರದಿಂದ ಬಾಗಲಕೋಟೆವರೆಗೂ ಇರುತ್ತೆ ಅಲ್ಲ, ಬೆಂಗಳೂರಿಂದ ಮೈಸೂರವರೆಗೂ ಇರುತ್ತೆ ಅಲ್ಲ, ಏನಿಲ್ಲ, 0ಯಿಂದ 14ರವರೆಗೂ ಇರುತ್ತೆ. ಓಕೆ, ಸೊ ಹೇಳಿದ್ರೆ ಅದನ್ನು ನಾವು ನ್ಯೂಟ್ರಲ್ ಅಂತ ಕರಿತೀವಿ. ಬೈಕಲ್ಲಿ ಏನು ಹೆಂಗೆ 4 ಗೇರ್ ಇರುತ್ತೆ, ನಡುವೆ ಒಂದಿದ್ರೆ ನ್ಯೂಟ್ರಲ್ ಅಂತ ಕೊಟ್ಟಿರ್ತಾನೆ ಗೊತ್ತಾ? ನ್ಯೂಟ್ರಲ್ ಅಂದರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತಂದಂಗೆ, ಸರಿನಾ? ಸೊ ಹಾಗೆ ನ್ಯೂಟ್ರಲ್ ಅನ್ನೋದು 7 ನಂಬರ್. pH ನ್ಯೂಟ್ರಲ್ ಎಷ್ಟು ಅಂತ ಕೇಳ್ತಾನೆ, 7 ಅಂತ ಹೇಳಬೇಕಾಗತ್ತೆ. ಓಕೆ, ನಮ್ಮ ರಕ್ತ ಏನಾಗಿದೆ? ಆಮ್ಲ ಆಗಿದೆಯಾ ಅಥವಾ ಬೇಸ್ ಆಗಿದೆ ಅಂತ ಕೇಳಿದ್ರೆ, ಓಕೆ, ಆ್ಯಸಿಡ್ ಆಗಿದೆ ಅಥವಾ ಬೇಸ್ ಆಗಿದೆ ಅಂತ ನಾವು ಏನಾದರೂ ಕೇಳಿದ್ರೆ ಬೇಸ್ ಆಗಿದೆ ಅಂತ ಹೇಳಬೇಕಾಗತ್ತೆ. ಯಾಕೆ? ನಮ್ಮ ರಕ್ತದ ಏನೋ ಒಂದು pH ಮೌಲ್ಯ ಇದೆ ಅಲ್ವಾ, ಅದು ಇನ್ ಬಿಟ್ವೀನ್ ಇಲ್ಲಿ ಬರುತ್ತೆ. ಓಕೆ, 7.3 7.4 ಹೀಗೆ ಬರುತ್ತೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಸಿಡ್ ಆ್ಯಸಿಡ್ ಅಂತ ಹೆಸರಲ್ಲೇ ಇದೆ. ಸೊ 0ಯಿಂದ 7ವರೆಗೂ ಬರುತ್ತೆ. 5.6 ಸಮಥಿಂಗ್ ಇರುತ್ತೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ರಾಜ್ಯದಲ್ಲಿ ಲೋಸರ್ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಲೋಸರ್ ಹಬ್ಬ. ಓಕೆ, ಸೊ ಇದು ಒಂದು ರೀತಿ ಕನ್ಫ್ಯೂಸಿಂಗ್ ಕ್ವಶನ್ ಇದು. ಸರ್, ಇದು ಲೋಸರ್ ಹಬ್ಬವನ್ನು ಅರುಣಾಚಲ ಪ್ರದೇಶದಲ್ಲಿ ಆಚರಣೆ ಮಾಡ್ತಾರೆ ಸರ್. ಲೋಸರ್ ಹಬ್ಬವನ್ನು ತ್ರಿಪುರಾ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಸರ್. ಲೋಸರ್ ಹಬ್ಬವನ್ನು ಟಿಬೇಟಲ್ಲಿ ಆಚರಣೆ ಮಾಡ್ತಾರೆ ಸರ್. ಲೋಸರ್ ಹಬ್ಬವನ್ನು ಲಡಾಖಲ್ಲಿ ಆಚರಣೆ ಮಾಡ್ತಾರೆ ಸರ್. ಹೌದು ಸರ್, ಎಲ್ಲದರಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಆಪ್ಷನಲ್ಲಿ ನನಗೆ ಯಾವ್ದು ಕೊಟ್ಟಿರ್ತಾನೆ ಅದನ್ನು ನೋಡಬೇಕಾಗುತ್ತೆ ಅಷ್ಟೇ. ಓಕೆ, ಎರಡು ಕೊಡೋಂಗಿಲ್ಲ ಅವನು. ಇಫ್ ಕೊಟ್ಟಿದ್ರೆ ಅರುಣಾಚಲ ಪ್ರದೇಶ, ಮಿಜೋರಾಂ ಇದರ ಟಾಪ್ ಪ್ಲೇಸಲ್ಲಿ ನಿಲ್ತವೆ, ಸರಿನಾ? ಅವೆರಡರಲ್ಲೇ ಒಂದು ಕೊಟ್ಟಿರ್ತಾನೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಈ ಲೋಸರ್ ಹಬ್ಬವನ್ನು ಸ್ಪೆಷಲಿ ಎಲ್ಲಿ ಅಂದರೆ ಲಡಾಖಲ್ಲಿ, ಟಿಬೇಟಲ್ಲಿ, ನೇಪಾಳ, ಭೂತಾನ, ಸಿಕ್ಕಿಮ ಮತ್ತು ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಮ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾರೆ, ಸರಿನಾ? ತ್ರಿಪುರಾನ ಬಿಟ್ಟಾಗಿದ್ರೂ ಕೂಡ ಮಿಜೋರಾಂ ಸ್ಪೆಷಲಿ ಇಂಪಾರ್ಟೆಂಟ್ ಇದೆ.
ಮಿಜೋರಾಮಲ್ಲೇ ಆಚರಣೆ ಮಾಡ್ತಾರೆ. ಯಾವುದು ಈ ಲೋಸಾರ ಹಬ್ಬವನ್ನು ಮಿಜೋರಾಮಲ್ಲೇ ಹೆಚ್ಚಿಗೆ ಆಚರಣೆ ಮಾಡ್ತಾರೆ. ಮಿಜೋರಾಮನ್ನು ಹೊರತುಪಡಿಸಿದರೆ ಅರುಣಾಚಲ ಪ್ರದೇಶದಲ್ಲಿ, ಅರುಣಾಚಲ ಪ್ರದೇಶ ಬಿಟ್ಟರೆ ನಿಮಗೆ ಈ ಲಡಾಖಲ್ಲಿ. ಓಕೆ, ಸೊ ಹೀಗೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್ ಯಾವುದಿದೆ ಅಂತ, ಸರಿನಾ. ಸೊ ಅದಾದ ನಂತರ ನಮ್ಮ ದೇಶವೇ ಬಿಟ್ಟರೆ ಯಾವ ಒಂದು ದೇಶದಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಒಂದು ಟಿಬೇಟ್ ದೇಶದಲ್ಲಿ, ಹಾಗೆ ಇನ್ನೊಂದು ಯಾವುದು ಅಂದರೆ ಈ ಭೂತಾನ್ ದೇಶದಲ್ಲಿ ಆಚರಣೆ ಮಾಡ್ತಾರೆ. ಓಕೆ, ಹಾಗೆ ನೇಪಾಳದಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಏನು ಅಂದರೆ ನಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಕಂಟ್ರಿ ಏನಿದೆಯಲ್ವ ಅಲ್ಲಿ ಆಚರಣೆ ಮಾಡ್ತಾರೆ ಅಂತ ನೆನ್ಪಿಟ್ಕೊಂಡ್ಬೇಡಿ ಇದನ್ನು, ಸರಿನಾ. ಆ್ಯಂಡ್ ದೆನ್ ಇದನ್ನ ಏನಂತ ಕರೀತಾರೆ ಅಂದರೆ ಟಿಬೇಟಿಯನ್ನ ಹೊಸ ವರ್ಷದ ಹಬ್ಬ ಅಂತ ಕರೀತಾನೆ. ಯಾವುದನ್ನು, ಈ ಲೋಸಾರ್ ಹಬ್ಬವನ್ನು ಟಿಬೇಟ್ನ, ಓಕೆ, ಈ ಟಿಬೇಟ್ ಏನು ಚೀನಾ ಆಕ್ಯುಪೈಡ್ ಮಾಡಿದೆ ಅಲ್ವಾ ಟಿಬೇಟನ್ನು, ಆ ಟಿಬೇಟನ್ನ ಒಂದು ಹೊಸ ವರ್ಷ ಹಬ್ಬ ಯಾವುದು ಅಂದರೆ ಈ ಲೋಸಾರ್ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ ಈ ಟಿಬೇಟಿಯನ್ನರು. ಓಕೆ, ಈ ಟಿಬೇಟಿಯನ್ನರ ಮರುವಸತಿ ಕೇಂದ್ರಗಳಿದ್ದಾವೆ, ಬೈಲಕುಪ್ಪೆ, ಮುಂಡಗೋಡು, ಇಲ್ಲೆಲ್ಲವೂ ಕೂಡ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ, ಸರಿನಾ. ಸೊ ಅತಿ ದೊಡ್ಡದಾಗಿದೆ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದೋಮರ್ ಸಿಂಗ್ ಕುನ್ವರ್ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ಓಕೆ, ಯಾರು ಈ ದೋಮರ್ ಸಿಂಗ್ ಕುನ್ವರ್ ಅನ್ನೋರು ಯಾವೊಂದು ರಾಜ್ಯಕ್ಕೆ ಸೇರಿದವರು ಅಂತ ಕೇಳಿದ್ರೆ ಇವರು ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಓಕೆ, ಸೊ ಇವರಿಗೆ ಪದ್ಮಶ್ರೀ ಸಿಕ್ಕಿದೆ 2023ರಲ್ಲಿ. ಸೊ ಅದಕ್ಕೆ ನ್ಯೂಸಲ್ಲಿದ್ದರು, ಸೊ ಅದಕ್ಕೆ ಕೇಳಿದ್ದಾನೆ ಈ ಪದ್ಮಶ್ರೀ ಪ್ರಶಸ್ತಿ ಈ ವರ್ಷ ಎಷ್ಟು ಜನರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ 139 ಜನರಿಗೆ ಸಿಕ್ಕಿದೆ. ಸೊ ಆ 139 ಜನರಲ್ಲಿ ನಿಮಗೆ ಯಾರ್ಯಾರು ನೆನ್ಪಿಟ್ಕೋಬೇಕು ಸರ್? 139 ಜನರದ್ದು ನೆನ್ಪಿಟ್ಕೋಬೇಕಾ? ಫಸ್ಟ್ ಏನು ಅಂದರೆ ನಮ್ಮ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರಲ್ವಾ, ಆ ಕರ್ನಾಟಕದವ್ರದ್ದು ಎಲ್ಲರೂ ಒಂದ್ಸರಿ ಡಬ್ ಹಾಕ್ಬಿಡಿ. ಓಕೆ, ಓದಿಬಿಡಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ ಏನು ಅಂದರೆ ಫುಲ್ ನ್ಯಾಷನಲ್ ಲೆವೆಲ್ ಇದ್ರೇನೋ ಫೇಮಸ್ ಇರ್ತಾರೆ. ಲೈಕ್ ಇವಾಗ ಯಾರು ಗುರು, ಯಾರನ್ನ ಹೇಳ್ಬೋದು ನಾವು, ರಿಕ್ಕಿ ಕೇಜ್. ಓಕೆ, ರಿಕ್ಕಿ ಕೇಜ್ ಇದ್ದಾರೆ, ಸರಿನಾ. ಆ ರಿಕ್ಕಿ ಕೇಜ್ ಅವನು ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಾರೆ, ಸಿಂಗರ್ ಇದ್ದಾರೆ ಅವರು. ಓಕೆ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ 2025ರಲ್ಲಿ. ಸೊ ಅವ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಏನಂದರೆ ಲೇಟ್. ಓಕೆ, ಲೇಟಾಗಿ ಯಾರಿಗೆ ಕೊಟ್ಟಿರ್ತಾರೆ, ಲೇಟ್ ಮೀನ್ಸ್ ಅವ್ರು ಡೆತ್ ಆಗಿ, ಓಕೆ, ಅವ್ರಿಗೆ ಮರಣೋತ್ತರವಾಗಿ ಯಾರಿಗೆ ಕೊಟ್ಟಿರ್ತಾರೆ ಗೊತ್ತಾ? ಸೊ ಅವ್ರಿಗೆ ಇನ್ನು ಬ್ರೆಕೆಟ್ ಕೊಟ್ಟಿರ್ತಾರೆ, ಇನ್ನು ಲೇಟ್ ಅಂತ. ಓಕೆ, ಅಥವಾ ಇದರ ಮರಣೋತ್ತರವಾಗಿ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಅವ್ರು ಯಾರು ಇರ್ತಾರಲ್ವಾ ಅವ್ರದ್ದು ಪ್ರಶಸ್ತಿನ ನೋಡ್ಕೊಳ್ಳಿ. ಓಕೆ, ಅವ್ರು ಯಾವ ರಾಜ್ಯಕ್ಕೆ ಸಂಬಂಧಿಸಿದವರು, ಅವರು ಯಾವ ಒಂದು ಯಾವುದೋ ಒಂದು ಆರ್ಗನೈಸೇಷನ್ಗೆ ಅಥವಾ ಯಾವ ಒಂದು ಕ್ರೀಡೆಗೆ ಅಥವಾ ಯಾವ ಒಂದು ನೃತ್ಯಕ್ಕೆ ಅಥವಾ ಯಾವುದೋ ಒಂದು ಶೈಲಿಗೆ ಎದಕ್ಕೆ ಸಂಬಂಧ ಹೊಂದಿದವರು ಅಥವಾ ರಾಜಕೀಯದಲ್ಲಿದ್ದಾರೋ ಅವರ ವೃತ್ತಿರಂಗ ಅಂತ ನೋಡ್ಕೊಳ್ಳಿ. ಓಕೆ, ಅದನ್ನ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಡೆತ್ ಆದವರು. ಓಕೆ, ಡೆತ್ ಏನಾಗಿದ್ದಾರಲ್ವಾ, ಸೊ ಅವ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಅವ್ರು ಸ್ವಲ್ಪ ಇಂಪಾರ್ಟೆಂಟಾಗಿ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತಕ್ಷಶಿಲಾ ಯಾವ ಮಹಾಜನಪದದ ರಾಜಧಾನಿ ಹೇಗಿತ್ತು ಅಂತ. ಸೊ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ನೀವು ಏನಾದರೂ ತೆಗೆದ್ರೆ, ಇತಿಹಾಸದ ಟೆಕ್ಸ್ಟ್ ಬುಕ್, ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ತೆಗೆದ್ರೆ ನಿಮಗೆ ಮೇ ಬಿ ಒಂದು 15 ಪೇಜು ಅಥವಾ 21 ಪೇಜು ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್. ಲೆಫ್ಟ್ ಸೈಡ್ ಪೇಜಲ್ಲಿ ನಿಮಗೆ ಈ ಎಲ್ಲ 16 ಮಹಾಜನಪದಗಳ ಹೆಸರು ಹಾಗೆ ಅದರ ರಾಜಧಾನಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಾಂದರೆ ನಾನು ಒಂದು ಕ್ಲಾಸನ್ನು ಕೂಡ ಮಾಡಿದ್ದೀನಿ ಈ ಸೆಕೆಂಡ್ PUC ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಂತ, ಅಲ್ಲಿ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇಫ್ ಇಲ್ಲಾಂದರೆ ಅಲ್ಲೇನು ಟೈಮ್ ವೇಸ್ಟ್ ಮಾಡೋದೇನು ಬೇಡ, ನೀವು ಮತ್ತೆ ಅಲ್ಲಿ ಹೋಗಿ ಅರ್ಧ ಗಂಟೆ ಹುಡ್ಕೋದು ಕೂಡೋದು ಎಲ್ಲ ಬೇಡ. ಸೊ ಜಸ್ಟ್ ಗೂಗಲಲ್ಲಿ ಟೈಪ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಹತ್ರ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ಇತ್ತಂದರೆ ಅಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾನೆ, ಅಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಈ ತಕ್ಷಶಿಲಾದ ರಾಜಧಾನಿ ಯಾವುದು ಅಂದರೆ ಗಾಂಧಾರ. ಓಕೆ, ಈ ತಕ್ಷಶಿಲಾ ಪ್ರಸ್ತುತ ಎಲ್ಲಿದೆ? ಅಫ್ಘಾನಿಸ್ತಾನ್ ದೇಶದಲ್ಲಿ ಕಂಡುಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ರಾಷ್ಟ್ರಪತಿಗಳು ಕರೆದ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಕೆಳಗಿನವರಲ್ಲಿ ಯಾರು ವಹಿಸುತ್ತಾರೆ ಅಂತ ಕೇಳಿದ್ದಾನೆ. ಇವಾಗ ಯಾವುದೋ ಒಂದು ಮಸೂದೆ ಇಬ್ಬರು ಹೂ ಅಲ್ಲಿಲ್ಲ, ಯಾರ್ಯಾರು ಅಣ್ಣ ತಮ್ಮರು, ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ, ಹೂ ಅಲ್ಲಿಲ್ಲ ಅಂದರೆ ಅವರಿಬ್ಬರಿಗಿದ್ರೇನೋ ಕರೆದು ಕೂಡಿಸಿ ಮಾತಾಡಿಸ್ತಾರೆ. ಯಾರು? ಅವ್ರ ಮಾವ, ಯಾರು? ರಾಷ್ಟ್ರಪತಿ, ಸರಿನಾ. ರಾಷ್ಟ್ರಪತಿ ಕೂತು ಮಾತಾಡಿಸ್ತಾರೆ, ರಾಷ್ಟ್ರಪತಿ ಇದ್ರೇನು ಮಾತಾಡಿಸಿ ಅದರ ಅಧ್ಯಕ್ಷತೆ ಯಾರು ತೊಗೊಳ್ತಾರೆ? ಅದರ ಅಧ್ಯಕ್ಷತೆ ಇವರಿಬ್ಬರು ಅಪ್ಪ, ಯಾರು ಅಂದರೆ ಲೋಕಸಭೆ ಸ್ಪೀಕರ್. ಓಕೆ, ಯಾರ್ದು? ಈ ದೊಡ್ಡ ಮಗನಪ್ಪ ಅಂತ ತಗೊಳ್ಳಿ. ಓಕೆ, ಏನೋ ಒಂದು ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಲೋಕಸಭೆಯ ಸ್ಪೀಕರ್ ಇದ್ರೇನು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಇಫ್ ಏನಾದರೂ ಲೋಕಸಭೆಯ ಸ್ಪೀಕರ್ ಇರಲಿಲ್ಲ ಅಂದರೆ ಏನಿಲ್ಲ, ಲೋಕಸಭೆಯ ಉಪಸ್ಪೀಕರ್ ಅಂತ ಬರ್ತಾರೆ. ಓಕೆ, ಲೋಕಸಭೆಯ ಉಪಸ್ಪೀಕರು. ಓಕೆ, ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಯಾವುದ್ರು? ಈ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು. ಇಫ್ ಲೋಕಸಭೆಯ ಸ್ಪೀಕರ್ಗೂ ಡೆಂಗ್ಯೂ ಬಂದು ಅವ್ರ ಮನೆಗಿದ್ರೆ ಆರಾಮಿದ್ರು ಅಂತ ಅನ್ಕೊಳ್ಳಿ. ಓಕೆ, ಅವಾಗ ಯಾರು ವಹಿಸ್ಕೊಳ್ತಾರೆ ಅಂದರೆ ರಾಜ್ಯಸಭೆಯ ಉಪಸಭಾಪತಿ, ನಾಟ್ ಸಭಾಪತಿ ಇಲ್ಲ, ರಾಜ್ಯಸಭೆಯ ಸ್ಪೀಕರ್ ಅಲ್ಲ, ರಾಜ್ಯಸಭೆಯ ಅಧ್ಯಕ್ಷರಲ್ಲ, ರಾಜ್ಯಸಭೆಯ ಉಪಾಧ್ಯಕ್ಷರು, ರಾಜ್ಯಸಭೆಯ ಉಪಸಭಾಪತಿ ಅಂತ ನಾವು ಕರಿತೀವಿ. ಯಾಕೆಂದರೆ ರಾಜ್ಯಸಭೆಯ ಈ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿ ಆಗಿರ್ತಾರೆ. ಸೊ ರಾಷ್ಟ್ರಪತಿನೇ ಅಧ್ಯಕ್ಷತೆ ವಹಿಸ್ಕೊಳ್ಳಲ್ಲ ಅಂದರೆ ಉಪರಾಷ್ಟ್ರಪತಿ ಅವನೇ ಅಧ್ಯಕ್ಷತೆ ವಹಿಸ್ಕೊಳ್ತಾನ್ರಿ? ಆಗಲ್ಲ ತಾನೆ. ಸೊ ಅದಕ್ಕೆ ರಾಜ್ಯಸಭೆಯ ಉಪಸಭಾಪತಿಗಳು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಇದು ಎಷ್ಟನೇ ವಿಧಿಯಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ರೆ 108ನೇ ವಿಧಿಯಲ್ಲಿ ಹೇಳಲಾಗಿದೆ. ಓಕೆ, ಈ ಜಂಟಿ ಅಧಿವೇಶನದ ಬಗ್ಗೆ ಹೇಳಲಾಗಿರ್ತಕ್ಕಂಥ ಒಂದು ವಿಧಿ ಯಾವುದಂದರೆ 108ನೇ ವಿಧಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1947ರಲ್ಲಿ ಭಾರತವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದ್ದಾನೆ. ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ? ಟೋಟಲಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಸರ್ ಇಲ್ಲ ಸರ್ 3 ಭಾಗಗಳು. ನಮ್ಮ ಭಾರತ
ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶ. ಸರ್ ಬಾಂಗ್ಲಾದೇಶ ಇಲ್ಲಲ್ಲ, ಬಾಂಗ್ಲಾದೇಶ ಹುಟ್ಕೊಂಡಿರೋದು ಯಾವಾಗ? 1971ರಲ್ಲಿ. ಓಕೆ, 1971ರಲ್ಲಿ ನಾವೇ ಅದನ್ನು ಹೋಗಿದ್ರೆ ಜಗಳ ಮಾಡಿಸಿದ್ರೆ ಬಿಟ್ಟು ಬಿಡಿಸ್ತೀವಿ ಅವರಿಗೆ, ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಅಂತ. ಓಕೆ, ಸೊ ಬಾಂಗ್ಲಾದೇಶ ಹೊಸದಾಗಿ ಕ್ರಿಯೇಟ್ ಆಗುತ್ತೆ, ಸರಿನಾ. ಅಮರ್ ಸೋನಾರ್ ಬಾಂಗ್ಲಾ ಹೊಸದಾಗಿ ಅವರ ರಾಷ್ಟ್ರಗೀತೆ ಆಗುತ್ತೆ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಎಷ್ಟು ಭಾಗಗಳಾಗಿ ವಿಂಗಡಣೆ ಆಗ್ತದೆ ಅಂದರೆ 2 ಭಾಗಗಳಾಗಿ. ಎಷ್ಟರಲ್ಲಿ? 1947ರಲ್ಲಿ. ಸರ್ ಇಲ್ಲ ಸರ್, ಮಯನ್ಮಾರ್ ಒಂದಾಗಿತ್ತು. ಸರ್ ಮಯನ್ಮಾರ್ 1947ರಲ್ಲಿ ಇಲ್ಲ ಸರ್, 1935ರಲ್ಲಿ ಅದು ಕಿತ್ಕೊಂಡು ಹೋಗ್ಬಿಟ್ಟು ನಮ್ಮ ಭಾರತ ಬಿಟ್ಟು. ಓಕೆ, ಬಾಯ್ ಬಾಯ್ ಟಾಟಾ ಅಂತ. ಓಕೆ, ಅವರು ಬ್ರಿಟಿಷರು ಏನು ಮಾಡಿದ್ರು ಅಂದರೆ ನೀ ಇಟ್ಟು ಹೊರಗೆ ಹೋಗ್ಬಿಡಪ್ಪ ಅಂತ ಕಳಿಸ್ಬಿಟ್ಟಿದ್ರು ಅವಾಗ ಅದಕ್ಕೆ. ಓಕೆ, ಭಾಳ ಕಿರಿಕಿರಿ ಮಾಡ್ಲತ್ತೀನಿ ಅಂಥೇಳಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ರೋಹಿಂಗ್ಯಾ ಬುಡಕಟ್ಟು ಜನಾಂಗ ಭಾಳ ಕಾಡ್ತಿದ್ರು, ಅದಕ್ಕೆ ಅವ್ರಿಗೆ ಕಳಿಸ್ಬಿಟ್ರು 1935ರಲ್ಲಿ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ನೆನ್ಪಿಡ್ದು ಬಿಡುತ್ತೆ, ಸರಿನಾ. ಸೊ ಇದನ್ನು ಜೂನ್ 3 ಈ ವಿಭಜನೆಯನ್ನು ಜೂನ್ 3, 1947ರಂದು ಭಾರತದ ಕೊನೆಯ ವೈಸ್ರಾಯ್ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ ಅವರು ಘೋಷಿಸಿದರು. ಜೂನ್ 3 ಪ್ಲಾನ್ ಅಂತ ಕರಿತೀವಿ ನಾವು ಅದನ್ನು. ಓಕೆ, ನಾಟ್ ಅ ಜೂನ್ 2, ಇಟ್ಸ್ ಅ ಜೂನ್ 3. ಓಕೆ, ಇಟ್ಸ್ ಅ ಜೂನ್ 3 ಪ್ಲಾನ್ ಅಂತ ಕರಿತೀವಿ ನಾವು ಅದನ್ನು. ಓಕೆ, ಜೂನ್ 3, 1947ನಲ್ಲಿ ಈ ಮೌಂಟ್ ಬ್ಯಾಟನ್ ಏನಿದಾನಲ್ಲ ಅವನು ಏನು ಮಾಡ್ತಾನೆ, ಘೋಷಣೆ ಮಾಡಿಬಿಡ್ತಾನೆ, ಇಬ್ಬರು ಬೇರೆ ಬೇರೆ ಆಗಿಸಿ ಹೊಂಟು ಬಿಡ್ರಿ ನೀವು ನಿಮ್ಮ ಹಾದಿ ಹಿಡ್ಕೊಂಡು ನೀವು ಅಂತೇಳಿ, ಸರಿನಾ. ಸೊ ಅವಾಗ ಆತ ಮಾಡೋದು ಒಂದು ಇದ್ರೇನೋ ಕೆಟ್ಟ ಕಾರಣದಿಂದ, ಈಗ ಇದ್ರೇನೋ ಒಂದು ನಮ್ಮ 26 ಜನದ ಜೀವ ಹೋಯಿತು. ಸೊ ಅದಾದ ನಂತರ 26 ಜನದ ಜೀವ ಅವ್ರು ತೆಗೆದಿದ್ದಾರೆ ಅಂತ ಹೇಳೋದಕ್ಕೆ ನಾವು ಅವ್ರ ಮೇಲೆ ಹೋಗಿ ಇದ್ರೆ ಆಪ್ರೇಷನ್ ಸಿಂಧೂರ ಮಾಡಿ ಬಂದುಬಿಟ್ವಿ, ಸರಿನಾ. ಸೊ ನಮ್ಮಲ್ಲಿಯೂ ಕೂಡ ಇದ್ರೇನೋ ಆರ್ಥಿಕವಾಗಿ ನಮಗೂ ಕೂಡ ಇದ್ರೇನೋ ಹೊಣೆ. ಅದಾದ ನಂತರ ನಮ್ಮ ದೇಶದ 26 ಜೀವಗಳು ಹೋಯಿತು, ಸರಿನಾ. ಸೊ ಹಾಗೆ ಆ ದೇಶದ ಕೆಲವೊಂದು ಮುಗ್ಧ ಜೀವಗಳು ಹೋಗಿರ್ತವೆ. ಟೆರರಿಸ್ಟ್ಗಳು ಹೋದರೆ ಹೋಗಲಿ, ಓಕೆ, ಅದು ಅಲ್ಲೇ ಆದರೂ ಕೂಡ ಕೆಲವೊಂದು ಮುಗ್ಧ ಜೀವಗಳು ಕೂಡ ಹೋಗಿರ್ತವೆ ಅವ್ರ ಜೋಡ ಕೂಡ, ಸರಿನಾ. ಸೊ ಇಷ್ಟೆಲ್ಲವೂ ಕೂಡ ಆಘಾತಕ್ಕೆ ಕಾರಣವಾಗಿರ್ತಕ್ಕಂಥ ಒಬ್ಬ ಮಹಾನ್ ಪಾಪಿ ಯಾರು ಅಂದರೆ ಈ ಲಾರ್ಡ್ ಮೌಂಟ್ ಬ್ಯಾಟನ್. ಓಕೆ, ಸೊ ಈ ಮೌಂಟ್ ಬ್ಯಾಟನ್ ಏನಿದಾನಲ್ವಾ, ಸೊ ಈತ ಏನು ಮಾಡ್ತಾನೆ, ಈ ಕ್ಯಾಬಿನೆಟ್ ಮಿಷನ್ ಒಪ್ಪಿರಲಿಲ್ಲ. ಓಕೆ, ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ ಏನು ಅಂದರೆ ಈ ಕ್ಯಾಬಿನೆಟ್ ಮಿಷನ್ ಏನು ಬರುತ್ತೆ ಅಲ್ವಾ 1946ರಲ್ಲಿ, ಇದು ಭಾರತ ವಿಭಜನೆಯನ್ನು ಒಪ್ಪೇ ಇರಲಿಲ್ಲ. ನೀವು ಅಖಂಡವಾಗಿರ್ರಿ, ನೀವು ಚಂದ ಇರ್ರಿ ಅಂತ ಹೇಳಿತ್ತದು, ಸರಿನಾ. ಮುಂದೆ ಬಂದು ಈ ಮೌಂಟ್ ಬ್ಯಾಟನ್ ಏನು ಮಾಡ್ತಾನೆ ಅಂದರೆ ಇವನು ಬೇಡ ನೀವು ಇಬ್ಬರು ಇದ್ರಿ, ನೀವು ಹೆಂಗೂ ಬೇರೆ ಆಗ್ಬೇಕಂತ ಹೇಳತ್ತ ನಾವು ಮೊಹಮ್ಮದ್ ಅಲಿ ಜನ ಬೇರೆ ಆಗಿಬಿಡ್ರಿ ಅಂತ ಕಳಿಸ್ಬಿಡ್ತಾನೆ ಇವನು. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸ್ವಲ್ಪ ಹಿಸ್ಟ್ರಿ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಸ್ತುವನ್ನು ಮೇಲಕ್ಕೆಸಿದಾಗ ಏನಾಗುತ್ತೆ, ಎಸೆದಾಗ ಚಲನಶಕ್ತಿಯು ಕಡಿಮೆಯಾಗುತ್ತೆ ಮತ್ತು ಸಂಭಾವ್ಯ ಶಕ್ತಿಯು ಹೆಚ್ಚಾಗುತ್ತದೆ. ಓಕೆ, ಒಂದು ವಸ್ತುವನ್ನು ತೊಗೊಂಡು ಮ್ಯಾಲೆ ಹೋಗಿರಿ, ಸ್ಪೀಡಾಗಿ ಹೋಗ್ತದ, ಹೊಳ್ಳಿ ಓಕೆ ಹೋಗಲ್ಲ. ಓಕೆ, ಸಾವಕಾಶ ಆಗ್ತದೆ. ಮೇಲಿದ್ರೆ ಭಾಳ ಸ್ಪೀಡ್ ಹೋಗಲ್ಲ, ಕಡಿಮೆ ಹೋಗ್ತದೆ. ಸೊ ಅದಕ್ಕೆ ಅದರ ಚಲನಶಕ್ತಿ ಏನಾಗುತ್ತೆ, ಅದರ ಸ್ಪೀಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದರಲ್ಲಿ ಶಕ್ತಿ ಏನಾಗುತ್ತೆ, ಪೊಟೆನ್ಷಿಯಲ್ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಹೇಗೆ ಸರ್ ಚೆಕ್ ಮಾಡೋದು? ಓಕೆ, ಒಂದು ಕಲ್ಲು ತೊಗೊಂಡು ಮ್ಯಾಲೆ ಹೋಗಿರಿ, ಕೆಳಗೆ ನೀವು ಎಷ್ಟು ಸ್ಪೀಡ್ ಹೋಗಿರ್ತೀರಿ, ಇಲ್ಲಿ ತನಕ ಒಂದು ಸ್ಪೀಡ್, ಇಲ್ಲಿ ತನಕ ಒಂದು ಸ್ಪೀಡ್ ಒಳಗೆ ಹೋಗ್ತದೆ ಮೇಲೆ. ಓಕೆ, ಕೆಳಗಡೆ ನೀವು ನಿಂತ್ಕೊಂಡ್ಬಿಡ್ಬೋದು. ಓಕೆ, ಸೊ ಕಲ್ಲು ತೊಗೊಂಡು ಹೋಗಿದ ಬಳಕೆ ನೀವು ಇಲ್ಲೇ ಇದೇ ಕಲ್ಲು ಬಿತ್ತು ಅಂದರೆ ಇಟ್ಟೇ ಹತ್ರದ ಹೋಗಿದ್ದೀರಿ ಅಂದರೆ ನಿಮಗೆ ಸ್ವಲ್ಪ ಇದ್ರೇನೋ ಬಡಿತದೆ ಅಷ್ಟೇ. ಇಟ್ಟು ಹೋಗಿ ಅದು ಇದ್ರ ಕೆಳಗೆ ಬಂದು ಬಿತ್ತು ಅಂದರೆ ಸ್ವಲ್ಪ ಇದ್ರೇನೋ ಕಚ್ಚಿ ಬೀಳುತ್ತದೆ. ಇಲ್ಲಿ ಹೋಗಿ ಬಂತು ಅಂದರೆ ಕರೆಕ್ಟ್ ತಲೆ ಬಿಡಿತದೆ, ಸರಿನಾ. ಮೀನ್ಸ್ ಅದರಲ್ಲಿ ಪೊಟೆನ್ಷಿಯಲ್ ಗೇನ್ ಆಗಿದೆ. ಯಾವುದರಲ್ಲಿ? ಕಲ್ಲಿನಲ್ಲಿ. ಮೀನ್ಸ್ ಏನು ಅಂದರೆ ಈ ಚಲನಶಕ್ತಿ ಕಡಿಮೆ ಆಗ್ತದೆ, ಹಾಗೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗ್ತದೆ. ಈ ಸಂಭಾವ್ಯ ಶಕ್ತಿ ಅಥವಾ ಪ್ರಚನ್ನ ಶಕ್ತಿ ಅಂತ ಕರಿತೀವಿ, ಅದು ಜಾಸ್ತಿ ಆಗ್ತದೆ, ಸರಿನಾ. ಸೊ ಇದನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ, ಜಸ್ಟ್ ನಿಮಗೆ ಈ ರೀತಿ ಎಕ್ಸಾಂಪಲ್ ಕೊಟ್ಟರೆ ಸ್ವಲ್ಪ ನೆನಪುಳಿಬಹುದು ಅಂತ ಅಷ್ಟೇ. ಓಕೆ, ಸೊ ಅದು ಗೊತ್ತಾಗ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾರು ಮೊದಲು ವಾಯುವ್ಯ ಭಾರತದಲ್ಲಿ ಬಂದು ನೆಲೆಸಿದರು ಅಂತ ಕೇಳಿದ್ದಾರೆ. ಈ ಭಾರತದ ವಾಯುವ್ಯ ಭಾಗದಲ್ಲಿ ಮೊದಲು ಬಂದು ನೆಲೆಸಿದವರು ಯಾರು ರೀ? ಓಕೆ, ನಮ್ಮ ಭಾರತೀಯರ ಅಲ್ಲ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಸರಿನಾ. ಸೊ ಆಗ್ನೇಯದಲ್ಲಿ ಯಾರು ಬಂದ ಇಲ್ಲ, ನೈಋತ್ಯದಲ್ಲಿಲ್ಲ, ವಾಯುವ್ಯದಲ್ಲೇ ಬಂದವರು ಎಲ್ಲರೂ ಕೂಡ. ಓಕೆ, ಸೊ ಎಲ್ಲ ಬಂದಿದ್ದರು ಹೊಡೆದೋಕ್ಕಿ ನಮ್ಮ ದೇಶವನ್ನು ಹಾಳು ಮಾಡಿದವರೆಲ್ಲರೂ ಕೂಡ ಬಂದವರೆಲ್ಲ ವಾಯುವ್ಯದಲ್ಲೇ. ಓಕೆ, ನೆನಪಿರಲಿ ಇದು ನಿಮಗೆ. ಸೊ ಆ ವಾಯುವ್ಯ ಭಾರತದಲ್ಲಿ ಮೊದಲು ಬಂದು ನೆಲೆಸಿದವರು ಯಾರು ಅಂದರೆ ಗ್ರೀಕರು. ಓಕೆ, ಗ್ರೀಕರಾದ ನಂತರ ಶಕರಾದ ನಂತರ ಕುಶಾನರು. ಓಕೆ, ಈ ಕುಶಾನರು ಯೂಚಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಯಾರು? ಕುಶಾನರು. ಓಕೆ, ಈ ಎಲ್ಲರಲ್ಲಿಯೂ ಕೂಡ ಸ್ವಲ್ಪ ಒಳ್ಳೇದು ಮಾಡಿದವರು ಯಾರು ಅಂದರೆ ಈ ಗ್ರೀಕರು ಮತ್ತು ಕುಶಾನರು ಸ್ವಲ್ಪ ಜಾಸ್ತಿ. ಈ ಗ್ರೀಕರಿಗಿಂತ ಕುಶಾನರು ಸ್ವಲ್ಪ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶಕ್ಕೆ. ಓಕೆ, ಈ ಗ್ರೀಕರು ಕೂಡ ಕೊಟ್ಟಿದ್ದಾರೆ, ಬಟ್ ಈ ಗ್ರೀಕರಿಗೆ ಕಂಪೇರ್ ಮಾಡಿದ್ರೆ ಕುಶಾನರು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಮೊಘಲರು ನಮ್ಮ ಭಾರತ ದೇಶವನ್ನು ಹಾಳು ಮಾಡಿದ್ದಾರೆ ಆಲ್ಮೋಸ್ಟ್. ಓಕೆ, ನಮ್ಮ ಭಾರತ ದೇಶವನ್ನು ಅತಿ ಹೆಚ್ಚಿದ್ರನ್ನು ನಾಶ ಮಾಡಿದವರು ಯಾರು ಅಂದರೆ ಈ ಮೊಘಲರು. ಓಕೆ, ಸೊ ಆ ಮೊಘಲರು ಬಂದಿದ್ದು ಕೂಡ ಇದೇ ವಾಯುವ್ಯ ಭಾರತದಿಂದ, ಸರಿನಾ. ಅಲೆಕ್ಸಾಂಡರ್ ಬಂದ, ಹಾಳು ಮಾಡೋಕೆ ಅವನಿಗೆ ಆಪ್ಷನ್ನೇ ಸಿಗಲಿಲ್ಲ, ಹೊಳ್ಳಿ ಹೋದ ನೀವ ಅಂತ. ಓಕೆ, ಸೊ ಅದು ಗೊತ್ತಿರಲಿ ನಿಮಗೆ.
ಹಾಗೆ ಈ ಶಕರನ್ನು ಪರ್ಯಾಯವಾಗಿ ಇಂಡೋಸಿಥಿಯನ್ಸ್ ಎಂದು ಕರೆಯಲಾಗುತ್ತಿತ್ತು. ಈ ಶಕರನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ನಿಮಗೆ ಕೇಳಬಹುದು. ಶಕರನ್ನು ಇಂಡೋಸಿಥಿಯನ್ಸ್ ಎಂದು ಕರೆಯಲಾಗುತ್ತಿತ್ತು. ಓಕೆ, ಗೊತ್ತಿರಲಿ ನಿಮಗೆ ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನೀವು ಏನನ್ನು ಎದುರಿಸಬೇಕಾಯಿತು ಅಂತ ಕೇಳಿದ್ರೆ, ಯುದ್ಧವನ್ನು ಎದುರಿಸಬೇಕಾಯಿತು 1962ರಲ್ಲಿ. 1965ರಲ್ಲಿ ಒಂದು ಇಂಡೋ ಪಾಕ್ ಯುದ್ಧವನ್ನು ಎದುರಿಸಬೇಕಾಗಿತ್ತು. ಇಂಡೋ ಚೀನಾ ಯುದ್ಧ 1962ರಲ್ಲಿ ಎದುರಿಸಬೇಕಾಯಿತು. ಸರಿನಾ? ಸೊ ಇವೆರಡನ್ನ ಎದುರಿಸಬೇಕಾಗ್ತದೆ ನಾವು. ಸರಿನಾ? ಸೊ ಅದಕ್ಕೆ ಏನಾಗುತ್ತೆ, ನಮ್ಮ ಆರ್ಥಿಕ ಸ್ಥಿತಿಗತಿ ಹೊಡೆತ ಬೀಳ್ತದೆ. ಸರಿನಾ? ಸೊ ನಮ್ಮ GDP ಕರೆಕ್ಟಾಗಿ ಗ್ರೋ ಆಗಲ್ಲ, ನಾವು ಅನ್ಕೊಂಡಿದ್ದ ರೀತಿ ಗುರಿಯನ್ನು ನಾವು ಸಾಧಿಸೋಕ್ಕಾಗಲ್ಲ. ಸೊ ಈ 3ನೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ಸಾ ಅಥವಾ ಫೇಲ್ಯೂರಾ ಅಂತ ಕೇಳಿದ್ರೆ ಫೇಲ್ಯೂರ್ ಆಯಿತು. ಓಕೆ, ಸೊ ಫಸ್ಟ್ ಒಂದು ಸಕ್ಸಸ್ ಆಗುತ್ತೆ, ಸೆಕೆಂಡ್ ಒಂದು ಸಕ್ಸಸ್ ಆಗುತ್ತೆ, ಅಗೇನ್ ಸಕ್ಸಸ್ ಆಗೋದು ನಿಮಗೆ 5th ಸಕ್ಸಸ್ ಆಗಿದೆ. ಸರಿನಾ? ಸೊ ಇವೆರಡು ಕೂಡ ಆಗಿಲ್ಲ. ಈ ಯಾವುದು 3, 4 ಕೂಡ ಆಗಲಿಲ್ಲ ನಿಮಗೆ. ಓಕೆ, ಇವೆರಡು ಕೂಡ ಫೇಲ್ ಆಗ್ತವೆ. ಸೊ ಮುಂದೆ ಕೂಡ ಫೇಲ್ ಆಗ್ತವೆ. ಸರಿನಾ? ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಿನ್ನೌರ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದಾನೆ. ಓಕೆ, ಈ ಕಿನ್ನೌರ್ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ರೆ ಈ ಹಿಮಾಚಲ ಪ್ರದೇಶದಲ್ಲಿ ಆಚರಣೆ ಮಾಡಲಾಗ್ತದೆ. ಓಕೆ, ಸೊ ಹೇಳ್ಬೋದಾ ಇವಾಗ? ಯಾವ ಹಬ್ಬ? ಶಿಗ್ಮೋತ್ಸವ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ? ಗೋವಾ ರಾಜ್ಯದಲ್ಲಿ. ಓಕೆ, ದ್ರಾಕ್ಷಿ ಗೋವಾ ರಾಜ್ಯದಲ್ಲಿ. ಸಾವು ಜಾವು ಯಾವ ಒಂದು ರಾಜ್ಯದಲ್ಲಿ? ಅಗೇನ್ ಗೋವಾ ರಾಜ್ಯದಲ್ಲಿ. ಕಾರ್ತಿಕೈ ದ್ವೀಪಂ ಯಾವ ಒಂದು ರಾಜ್ಯದಲ್ಲಿ? ತಮಿಳುನಾಡು ರಾಜ್ಯದಲ್ಲಿ. ಓಕೆ, ಪೊಂಗಲ್ ಅನ್ನೋದು ತಮಿಳುನಾಡು ರಾಜ್ಯದಲ್ಲಿ. ಓಕೆ, ಸೊ ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಕಿನ್ನೌರ್ ನಾಟಿ ಮತ್ತು ಶೈಲ್ ತರಂಗ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಜಾನಪದ ನೃತ್ಯಗಳಾಗಿದ್ದಾವೆ. ಓಕೆ, ಈ ಕಿನ್ನೌರ್ ಅನ್ನೋದು ಮತ್ತು ಈ ಶೈಲ್ ತರಂಗ ಏನು ಇದಾವಲ್ವಾ, ಇವೆ ಎಲ್ಲವೂ ಕೂಡ ಈ ಹಿಮಾಚಲ ಪ್ರದೇಶದ ಒಂದು ಜಾನಪದ ನೃತ್ಯಗಳಾಗಿದ್ದಾವೆ. ಓಕೆ, ಈ ಕಿನ್ನೌರ್ ಅಂತ ಬಂದರೆ ಕಿನ್ನಾಳಲ್ಲ, ಕಿನ್ನಾಳ ಅಂದರೆ ನಮ್ಮ ಕೊಪ್ಪಳ ಬರುತ್ತೆ. ಓಕೆ, ಕಿನ್ನಾಳ ಗೊಂಬೆಗಳು. ಸರಿನಾ? ನಾಟ್ ಕಿನ್ನಾಳ ಗೊಂಬೆಗಳು, ಇಟ್ಸ್ ಕಿನ್ನೌರ್ ಹಬ್ಬ. ಓಕೆ, ಈ ಕಿನ್ನೌರ್ ಹಬ್ಬ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಬ್ಬವಾಗಿದೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಹಾಗೆ ಈ ಕ್ಲಾಸಿನ ಕೊನೆಯ ಪ್ರಶ್ನೆ, ಇದನ್ನು ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ರಸ್ತುತ ಮೂಲಭೂತ ಕರ್ತವ್ಯಗಳು ಯಾವುವು ಅಥವಾ ಎಷ್ಟಿದ್ದಾವೆ ಅಂತ. ಓಕೆ, ಪ್ರಸ್ತುತ ಮೂಲಭೂತ ಕರ್ತವ್ಯಗಳು ಎಷ್ಟಿದ್ದಾವೆ? ಸರಿನಾ? ಇದನ್ನು ನೀವು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಒನ್ಸ್ ಅಗೇನ್ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.